మహత్కార్యములు జరిగించే మహనీయ మహామహిమోన్నతం నీ లీలా. మహత్కార్యములు జరిగించే మహనీయ మహామహిమోన్నతం నీ లీలా. కావ్యమో నీవేగా, కథనమో నీవేగా, కావ్యమో నీవేగా, కథనమో నీవేగా. మహత్కార్యములు జరిగించే మహనీయ మహామహిమోన్నతం నీ లీలా. మహత్కార్యములు జరిగించే మహనీయ మహామహిమోన్నతం నీ లీలా. జై జై లహరి కృష్ణయ్య, జై జై లహరి కృష్ణయ్య, జై జై లహరి కృష్ణయ్య, జై జై లహరి కృష్ణయ్య, జై జై. ಲಹರಿ ಕೃಷ್ಣ ಭಕ್ತರುಗಳಿಂದ ಇವಾಗ ಶ್ರೀಮಂತ್ರ ಹಾಗೂ ನಂತರ ರಾಷ್ಟ್ರಗೀತೆ ಈ ಎರಡು ಗೀತೆಗಳಂತೆ ನಮ್ಮ ಕಾರ್ಯಕ್ರಮನ ಮುಂದುವರಿಸೋಣ. ಶ್ರೀಮನ್ನಾರಾಯಣ ಶ್ರೀ ಲಹರಿ ಕೃಷ್ಣ ಒಬ್ಬರೇ ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು. ಅವರು ಸರ್ವಸದಾ ಕಾಲಗಳಲ್ಲಿ ಜೀವಿಸಿರುವರು. ಸರ್ವೋನ್ನತ ಬಗೆಯ ಪ್ರೀತಿಯಿಂದ ನಮ್ಮನ್ನು ವಿಮೋಚನೆಗೊಳಿಸಿದರು. ಅವರನ್ನು ಸ್ತುತಿಸಿರಿ, ಅವರು ಒಳ್ಳೆಯವರು, ಅವರ ಕೃಪೆ ಶಾಶ್ವತವಾದದು. भारत भाग्य विधाता पंजाब सिंध गुजरात मराठा द्राविड़ उत्कल बंगा विंध्य हिमाचल यमुना गंगा उच्चल जलधि तरंगा. तब शुभ नामे जाहे, तब शुभाशिष गाहे, गाहे तब जय गाथ. जन गण मंगलदायक जय हे भारत भाग्य विधाता. जय हे जय हे जय हे जय కార్యములు జరిగించే మహనీయ మహామహిమోన్నతం నీ లీలా. మహత్కార్యములు జరిగించే మహనీయ మహామహిమోన్నతం నీ లీలా. జై జై లహరి కృష్ణయ్య, 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 జై జై లహరి కృష్ణయ్య. ಈ ಭಗವದ್ಗೀತೆಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಹಾಗೂ ಇವತ್ತಿನ ಈ ಎರಡು ಪುಸ್ತಕಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುತ್ತದೆ. ವಿಮೋಚನೆ ರಹಸ್ಯ ಮತ್ತು ಶ್ರೀ ಭಗವದ್ಗೀತೆ. ಸೊ ಎರಡು ಪುಸ್ತಕಗಳನ್ನು ನಿಮ್ಮ ಒಂದು ಬದಲಾವಣೆ ಪ್ರಯತ್ನ ನಡೀತಾ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ ಇವಾಗ ನಮ್ಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ನಮ್ಮ ಇಲ್ಲಿಗೆ ಆಗಮಿಸಿರುವಂತಹ ಅತಿಥಿಗಳು ಹಾಗೆ ಅಧ್ಯಕ್ಷರು, ಸೊ ಎಲ್ಲರಿಗೂ ಮನಸ್ಫೂರ್ತಿಯಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿ ಅರಸು ಅವರಿಗೆ ಸ್ವಾಗತ ಕೊಡ್ತಾರೆ. ಸ್ವಾಗತ ಹಾಗೆ Special invited Shrijuta Ramesh S, Armed Reserve Forces, Police Officer, Kolar, Bengaluru. Shrijuta Ramesh S ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೋರ್ತಿದ್ದೇವೆ, ಸ್ವಾಗತಿಸುತ್ತೇವೆ. ದಯವಿಟ್ಟು ಎಲ್ಲರೂ ನಿಲ್ಲಬೇಕಾಗಿ ಕೋರ್ತಾ ಇದ್ದೀವಿ. ಸೊ ಪ್ಲೀಸ್ ಅದನ್ನು ನಿಲ್ಸ್ಕೊಂಡು ಕೃಪಯಾ ಸಬ್ ಲೋಗ್ ಖಡೆ ಹೋ ಜಾಯೇ. भगवते
ಶ್ರೀ ಹರಿಕೃಷ್ಣಾಯ ನಮಃ. ಕಾರ್ಯಕ್ರಮನ ಮುಂದುವರಿಸೋಣ. ಸ್ವಾಗತ ಬಯಸುತ್ತಿರುವರು ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಬಂದಿರೋದು. ಪರಿಭಾವಿಯಲ್ಲಿ ವಿಮೋಚನೆಯ ರಹಸ್ಯ ಮತ್ತು ಈ ಭಗವದ್ಗೀತೆಯ ಬ್ರಹ್ಮಗಳಿಗಾಗಿ ನಾವೇನು ಹೊರತುಕೊಂಡಿದ್ದೇವೆ. ನೀವೆಲ್ಲರೊಂದಿಗೆ ಇಂತಹ ಒಂದು ಆಧ್ಯಾತ್ಮಿಕ ವೇದಿಕೆಯನ್ನು ಹಂಚಿಕೊಳ್ಳಲು ಅವಕಾಶ ನೀಡಿದ್ದಕ್ಕಾಗಿ ನಿಮ್ಮ ಜ್ಞಾನ ಶ್ರೀ ಹರಿಕೃಷ್ಣ ಅವರಿಗೆ ಧನ್ಯವಾದಗಳು ಮತ್ತು ಆಯೋಜಿಸಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನನಗೂ ತುಂಬ ಸಂತೋಷವಾಗುತ್ತಿದೆ. ಆಧುನಿಕ ಸಮಾಜದಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಇಂದು ವಿಮೋಚನೆಯ ರಹಸ್ಯ ಮತ್ತು ಶ್ರೀಮದ್ ಭಗವದ್ಗೀತೆಯ ಆಧ್ಯಾತ್ಮಿಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಲು ಬಂದಿರುವ ಮುಖ್ಯ ಅತಿಥಿಗಳು ಶ್ರೀ ಚಂದ್ರಶೇಖರ್ ರೆಡ್ಡಿ, ಫೌಂಡರ್ ಶ್ರೀ ಸಾಯಿ ಎಜುಕೇಷನ್ ಟ್ರಸ್ಟ್ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೀನಿ. ಬಂದಿರುವ ಎಲ್ಲ ಆತ್ಮೀಯ ಸ್ನೇಹಿತರಿಗೆ, ಗಣ್ಯರಿಗೆ, ಈ ಕಾರ್ಯಕ್ರಮ ಬಂದಿರುವ ಎಲ್ಲ ಲಹರಿ ಕೃಷ್ಣ ಭಕ್ತರಿಗೆ ಶ್ರೀ ಲಹರಿ ಕೃಷ್ಣ ನಾಮದಿಂದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಾನು ಮನುಜ್ಯೋತಿ ಆಶ್ರಮ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯಿಸುತ್ತೇನೆ. ಶ್ರೀ ಲಹರಿ ಕೃಷ್ಣ 1963ರಲ್ಲಿ ನಮ್ಮ ಮನುಜ್ಯೋತಿ ಆಶ್ರಮವನ್ನು ಸ್ಥಾಪಿಸಿದರು. ಮನುಜ್ಯೋತಿ ಅಂದರೆ ಮನುಕುಲಕ್ಕೆ ಬೆಳಕು ಅಂತ ಅರ್ಥ. ವೇದಗಳು, ಭಗವದ್ಗೀತೆ, ಬೈಬಲ್ ಅನ್ನು ಅಧ್ಯಯನ ಮಾಡಿದ ವಿವಿಧ ಆಧ್ಯಾತ್ಮಿಕ ಮಾರ್ಗಗಳ ಜನರು ಆಧ್ಯಾತ್ಮಿಕ ಉನ್ನತಿಯ ಅನ್ವೇಷಣೆಯಲ್ಲಿ ಇಲ್ಲಿ ಮನುಜ್ಯೋತಿ ಆಶ್ರಮದಲ್ಲಿ ಒಟ್ಟುಗೂಡಿದ್ದಾರೆ. ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಬಯಸುವ ಎಲ್ಲರೂ ಶ್ರೀ ಲಹರಿ ಕೃಷ್ಣನಿಂದ ದೈವದಿಂದ ಮಾರ್ಗದರ್ಶನ ಪಡೆಯುತ್ತಾರೆ. ಮನುಕುಲಕ್ಕೆ ದೈವಿಕ ಕೊಡುಗೆಯಾಗಿ ನಾವು ಮನುಜ್ಯೋತಿ ಆಶ್ರಮದಲ್ಲಿ ಶ್ರೀ ಲಹರಿ ಕೃಷ್ಣನ ಪವಿತ್ರ ಬೋಧಗಳನ್ನು ಕರಪತ್ರಗಳು, ಪುಸ್ತಕಗಳು, ಆಡಿಯೋಗಳು ಮತ್ತು ವಿಡಿಯೋಗಳ ರೂಪದಲ್ಲಿ ಬಹುಭಾಷೆಗಳಲ್ಲಿ ಹಂಚಿಕೊಂಡಿದ್ದೀವಿ. ಆದ್ದರಿಂದ ಅವು ಎಲ್ಲ ಅನ್ವೇಷಕರನ್ನು ತಲುಪಬಹುದು ಮತ್ತು ಪ್ರಯೋಜನ ಪಡೆಯಬಹುದು. ಇಂದು ನಾವಿಲ್ಲಿ ಒಂದು ಆಶೀರ್ವಾದ ಉದ್ದೇಶಕ್ಕಾಗಿ ಒಟ್ಟುಗೂಡಿದ್ದೀವಿ. ವಿಮೋಚನೆಯ ರಹಸ್ಯ ಮತ್ತು ಶ್ರೀಮದ್ ಭಗವದ್ಗೀತೆಯ ಪುಸ್ತಕವನ್ನು ಬಿಡುಗಡೆ ಮಾಡಲು. ಈ ಪುಸ್ತಕವನ್ನು ಹಲವಾರು ಭಾಷೆಗಳಲ್ಲಿ ಅಂದರೆ ಕನ್ನಡ, ಹಿಂದಿ, ತೆಲುಗು, ತಮಿಳ್, ಬೆಂಗಾಲಿ, ಮರಾಠಿ, ಒಡಿಯಾ, ಅಸ್ಸಾಮಿ, ಇಂಗ್ಲಿಷ್ ಹಾಗೂ ಸೇರಿದಂತೆ ದೇಶ ವಿದೇಶಗಳಲ್ಲಿ ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ಅನೇಕರ ಮನಸ್ಸು, ಹೃದಯಗಳನ್ನು ಪ್ರೇರೇಪಿಸುತ್ತದೆ, ಉನ್ನತೀಕರಿಸುತ್ತದೆ. ಈ ಜಗತ್ತಿನಲ್ಲಿ ಶಾಂತಿ ಮತ್ತು ಸಂತೋಷದ ಕಡೆಗೆ ನಮ್ಮೆಲ್ಲರನ್ನು ಮಾರ್ಗದರ್ಶನ ಮಾಡುವುದು. ಈ ವೇದಿಕೆ ಮೇಲೆ ಆಸೀನನಾಗಿರುವ ಎಲ್ಲ ಗಣ್ಯರಿಗೂ, ಮುಖ್ಯ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಓಂ ನಮೋ ಭಗವತೆ ಶ್ರೀ ಲಹರಿ ಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ ಮತ್ತು ಶುಭಾಶಯಗಳು. ಈ ಸಮಾರಂಭಕ್ಕೆ ಬಂದಿರುವ ಎಲ್ಲರಿಗೂ ಮತ್ತು ವೇದಿಕೆಯಲ್ಲಿ ಇರುವ ವಿದ್ವಾಂಸರುಗಳಿಗೆ ನನ್ನ ವಂದನೆಗಳು. ಶ್ರೀ ದೇವಾಸೀರ್ ಇಮ್ಯಾನ್ಯುವಲ್ ಅವರು ಇವತ್ತು ಈ ಸಮಾವೇಶದಲ್ಲಿ ಬಿಡುಗಡೆ ಮಾಡುವ ಪುಸ್ತಕದ ನಾಯಕ. ಶ್ರೀ ದೇವಾಸೀರ್ ಅವರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ತಿಳಿದುಕೊಳ್ಳಲು ಕೆಲವು ಮಾತು. ಅವರು ಓದಿದ್ದು ಪಶುವೈದ್ಯ, ವೆಟರಿನರಿ ಸೈನ್ಸ್. ಆದರೇನು ದೇವರ ಸೇವೆಯನ್ನು ಸಮಾಜ ಸೇವೆಯಾಗಿಕೊಂಡು ತಮ್ಮ ಬಾಳಿನನ್ನು ತೊಡಗಿಸಿದರು. ಈ ದೇವರ ಸೇವೆಗೋಸ್ಕರ ಶ್ರೀ ಲಹರಿ ಕೃಷ್ಣ ಅವರು ಶ್ರೀ ದೇವಾಸೀರ್ ಅವರ ತಂದೆಯಾಗಿ ಇದ್ದು ಇಲ್ಲಿ ಸೇರಿರುವ ಎಲ್ಲರಿಗೂ ದೇವರು. ಆ ದೇವರು ಹೇಳಿದ್ದ ವೇದಗಳನ್ನು, ಅನೇಕ ಪುಸ್ತಕಗಳನ್ನು ಓದಿ ಸಂಶೋಧನೆಯನ್ನು ರಿಸರ್ಚ್ ಮಾಡಿದರು. ಆ ಸಂಶೋಧನೆಗಳನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ತಮ್ಮ ಬಾಳನ್ನು ಸಂತೋಷವಾಗಿಯೂ ಮತ್ತು ಅರ್ಥವಾಗಿಯೂ ಮಾಡಿಕೊಳ್ಳಲು
ತಮಿಳು ಭಾಷೆಯಲ್ಲಿ ಹಲವಾರು ಪುಸ್ತಕಗಳನ್ನು ಬರೆದರು. ಈ ಪೀಳಿಕೆ ಜನವೆಲ್ಲರೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು 18 ಅಧ್ಯಾಯ ಇರುವ ಭಗವದ್ಗೀತೆಯ ಸಾರಾಂಶವನ್ನು ಬರೆದು ಹಲವಾರು ಭಾಷೆಗಳಲ್ಲಿ ಪ್ರಕಟ ಮಾಡಿರುತ್ತಾರೆ. ಹಿಂದೂ ಮತದವರು, ಕ್ರಿಸ್ತ ಮತದವರು, ಇಸ್ಲಾಂ ಮತದವರು ಎಲ್ಲರೂ ತಮ್ಮ ವೇದಗಳು ಬೇರೆ ಬೇರೆಯಾಗಿದ್ದರೂ ಒಂದೇ ಕುಲ, ಒಂದೇ ದೇವರು, ಇವತ್ತು ಒಂದೇ ದೇಶ ಎಂಬುದೇ ಎಲ್ಲರಿಗೂ ವೇದ. ಹಾಗೂ ಅನೇಕ ಆಧ್ಯಾತ್ಮಿಕದ ಪ್ರವಚನವನ್ನು ಸರಳ ಭಾಷೆಯಲ್ಲಿ ದೇವರ ಬಗ್ಗೆ ಎಲ್ಲರಿಗೂ ಪುಸ್ತಕಗಳನ್ನು ಬರೆದಿದ್ದಾರೆ. ಎಲ್ಲರೂ ಸರಳವಾಗಿ ಬರೆಯುವರು ಶ್ರೀ ದೇವಾಸಿ ಲಹರಿ ಅವರು. ಇದರಲ್ಲಿ ಅರ್ಜುನ ಮತ್ತು ವಿಷ್ಣುವಿನ ಅವತಾರವನ್ನು ಶ್ರೀ ಕೃಷ್ಣರ ನಡುವೆ ನಡೆಯುವ ಸಂಭಾಷಣೆಯನ್ನು ಹೊಂದಿದೆ. ಕುರುಕ್ಷೇತ್ರ ಸಮರಭೂಮಿಯಲ್ಲಿ ಶ್ರೀಕೃಷ್ಣರು ಅರ್ಜುನನಿಗೆ ಕರ್ಮಯೋಗ ಎಂಬ ತತ್ವವನ್ನು ಬೋಧಿಸುತ್ತಾರೆ. ಅಂದರೆ ಫಲಾಪೇಕ್ಷೆ ಅಲ್ಲದೆ ಒಬ್ಬರ ಕರ್ತವ್ಯಗಳನ್ನು ನೆರವೇರಿಸಲಾಗುವುದು. ಈ ಗ್ರಂಥವು ಭಕ್ತಿ, ಯೋಗ, ಭಕ್ತಿ ಮಾರ್ಗ ಮೊದಲಾದ ಇತರ ಆಧ್ಯಾತ್ಮಿಕ ಮಾರ್ಗಗಳನ್ನು ಸಹ ಪರಿಶೀಲಿಸುತ್ತದೆ. ಆತ್ಮಜ್ಞಾನ, ಆತ್ಮಸ್ವರೂಪ ಮತ್ತು ಜೀವನಾರ್ಥ ಕುರಿತು ಕಾಲಾತೀತ ಜ್ಞಾನವನ್ನು ಇದು ನೀಡುತ್ತದೆ. ಇಂತಹ ಬಹುಮುಖ್ಯವಾದ ಕೈಪಿಡಿ ಪುಸ್ತಕವನ್ನು ಈ ಸಮಾರಂಭದಲ್ಲಿ ಬಿಡುಗಡೆಯಾವುದು ನಮ್ಮೆಲ್ಲರಿಗೂ ಸಂತೋಷ ತರುವ ಸುದ್ದಿ. ಈ ಸಮಾರಂಭ ಇಲ್ಲಿ ನಡೆಯಕ್ಕೆ ಮರುಜ್ಯೋತಿ ಆಶ್ರಮ ಮುಖ್ಯವಾದರಾದ ಶ್ರೀ ಉಪಾಸ್ ಲಾರಿ ಮತ್ತು ಲಿಯೋಪಾಲ್ ಲಾರಿ ಅವರುಗಳು ತೀರ್ಮಾನ ಮಾಡಿ ಇಲ್ಲಿ ನೆರವೇರಿಸಲು ಆಶೀರ್ವಾದ ಮಾಡಿರುತ್ತಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ಇವತ್ತು ಇಲ್ಲಿ ಬಿಡುಗಡೆ ಮಾಡುವ ಈ ಪುಸ್ತಕ ನಮ್ಮೆಲ್ಲರಿಗೂ ಸಂತೋಷ ತರಲಿ, ನಮ್ಮ ಬಾಳನ್ನು ಬೆಳಗಲಿ. ನಮಸ್ಕಾರ. ಶ್ರೀ ಚೆನ್ನವೀರಯ್ಯ ಔಸ್ಮತ್, ಅಸಿಸ್ಟೆಂಟ್ ಟೀಚರ್, ಗವರ್ಮೆಂಟ್ ಮಾಡೆಲ್ ಹೈಯರ್ ಪ್ರೈಮರಿ ಸ್ಕೂಲ್ ಮಧುಗಿರಿ ಅವರನ್ನು ಭಾಷಣ ಮಾಡೋಕ್ಕೆ ಕರೀತೀನಿ. ಶ್ರೀಮನ್ನಾರಾಯಣ ಶ್ರೀ ಲಹರಿ ಕೃಷ್ಣರ ಮಹಿಮೆಯ ಉಪಸ್ಥಿತಿಯಲ್ಲಿ ನಡೀತಾ ಇರತಕ್ಕಂಥ ಆಧ್ಯಾತ್ಮಿಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಆ ಪುಸ್ತಕ ವಿಮೋಚನೆಯ ರಹಸ್ಯ ಮತ್ತು ಶ್ರೀಮದ್ ಭಗವದ್ಗೀತೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಭಗವದ್ಗೀತೆ ಬಗ್ಗೆ ಮಾತನಾಡಬೇಕಾದ್ರೆ ಪದಗಳೇ ಸಾಲಲ್ಲ. ಯಾಕಂದರೆ ಇಡೀ ಜಗತ್ತಿಗೆ ನಮ್ಮ ಭಾರತ ಅಂದ ತಕ್ಷಣ ನಾವು ಕೆಲವೊಂದು ತಕ್ಷಣ ನಮ್ಮ ತಲೆಯಲ್ಲಿ ಬರ್ತಕ್ಕಂಥವು ಏನಪ್ಪ ಅಂದರೆ ಕೆಲವೊಂದು ಮಹಾನ್ ಗ್ರಂಥಗಳು, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಅದೇ ರೀತಿ ಮಹಾಭಾರತದ ಭಾಗ ಆಗಿರ್ತಕ್ಕಂಥ ಈ ಒಂದು ಭಗವದ್ಗೀತೆ. ಅಂಥ ಭಗವದ್ಗೀತೆಯ ಕುರಿತು ಇವತ್ತು ಇಲ್ಲೊಂದು 4 ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಮಹರ್ಷಿ ವೇದವ್ಯಾಸರು ರಚಿಸಿದ್ದಾರೆ ಅಂತಂದು ನಾವು ನಂಬ್ತೇವೆ. ಇದರ ಒಂದು ಕಾಲಘಟ್ಟ ಕ್ರಿಸ್ತಪೂರ್ವ 5000 ವರ್ಷಗಳ ಹಿಂದೆ ರಚನೆಯಾಗಿರ್ತಕ್ಕಂಥ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಗ್ರಂಥ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಪುಸ್ತಕಗಳನ್ನು ಓದುವವರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಆಧ್ಯಾತ್ಮ ಪುಸ್ತಕಗಳನ್ನು ಓದೋರ ಸಂಖ್ಯೆ ಅಂತೂ ಇನ್ನೂ ವಿರಳಾತಿ ವಿರಳ ಅಂತ ಕರಿಬೋದು. ಅಂಥ ಸಮಯದಲ್ಲಿ ಇವತ್ತೇನೋ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಲ್ಲ, ಪುಸ್ತಕ ಬಿಡುಗಡೆ, ಆಧ್ಯಾತ್ಮಿಕ ಪುಸ್ತಕ ಬಿಡುಗಡೆ, ಮೊಟ್ಟ ಮೊದಲದಾಗಿ ನಾನು ಆಯೋಜಕರಿಗೆ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈ ಭಗವದ್ಗೀತೆ ಬಗ್ಗೆ ಹೇಳೋದಾದರೆ ಇಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನರ ಮಧ್ಯೆ ನಡೀತಕ್ಕಂಥ ಒಂದು ಸಂಭಾಷಣೆಯನ್ನು ನಾವು ಕಾಣ್ತೀವಿ. ಈ ಸಂಭಾಷಣೆ ನಿಮಗೆಲ್ಲ ಗೊತ್ತಿರಬೇಕು. ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗ್ತದಪ್ಪ ಅಂದರೆ ಅಲ್ಲಿ ಅರ್ಜುನನಿಗೆ ಕೆಲವೊಂದು ಸಂದೇಹಗಳು ಉಂಟಾದಾಗ ಆ ಸಂದೇಹಗಳನ್ನು ಶ್ರೀಕೃಷ್ಣ ಪರಮಾತ್ಮ ಒಂದೊಂದಾಗಿ ಬಗೆಹರಿಸ್ತಾನೆ. ಇಲ್ಲಿ ಮಹಾಭಾರತದ ಬಗ್ಗೆ ಹೇಳಬೇಕಾದ್ರೆ ಮಹಾಭಾರತ ಇಲ್ಲೊಂದು ಸ್ಲೋಗನ್ ಇದೆ, ಒಂದೇ ದೇಶ ಒಂದೇ ದೇವರು. ತುಂಬ ಕೇಳೋದಕ್ಕೆ ಚಂದ. ನಾವು ಇವತ್ತನ್ನೆಲ್ಲ ನಾವು ನೋಡ್ತಾ ಇದ್ದೀವಿ, ನಾನು ಆ ಜಾತಿ ಈ ಜಾತಿ, ನಂದು ಆ ಧರ್ಮ ಈ ಧರ್ಮ ಅಂತಂದು ಬಡ್ದಾಡ್ತಾ ಇದ್ದೀವಲ್ಲ. ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಪೂಜಿಸ್ತಕ್ಕಂಥ ದೇವರು ಬೇರೆ ಬೇರೆ ಇರ್ಬೋದು, ಆದರೆ ನಾವೆಲ್ಲರೂ
ಪೂಜೆ ಮಾಡ್ತಕ್ಕಂಥ ದೇವರು ಅನ್ನೋ ಒಂದು ಕಲ್ಪನೆ ಬಂದಾಗ ಏನಾಗ್ತದಪ್ಪ ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಭಾರತದ ನಿರ್ಮಾಣ ನಾವೆಲ್ಲರೂ ಕೂಡ ಮಾಡ್ಬೋದು. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಯೋಜನೆ ಮಾಡಿದಾಗ ಮಾತ್ರ ಏನಾಗ್ತದಪ್ಪ ಅಂದರೆ ಆ ಕನಸು ಸಾಕಾರ ಆಗ್ತದಂತಂದು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಭಗವದ್ಗೀತೆ ಬಗ್ಗೆ ಹೇಳೋದಾದರೆ ಇದು ಮಹಾಭಾರತದ ಒಂದು ಭೀಷ್ಮ ಪರ್ವದ ಒಂದು ಭಾಗ. ಮಹಾಭಾರತದಲ್ಲಿ ಏನು ಕಾಣ್ತೀವಿ ನಾವು, ಒಂದು ಭೀಷ್ಮ ಪರ್ವ ಅಂತ ಕಾಣ್ತೀವಿ. ಅದರಲ್ಲಿ 18 ಪರ್ವಗಳು ಬರ್ತವೆ. ನಿಮಗೆಲ್ಲ ಗೊತ್ತಿರಬೇಕು ಭಗವದ್ಗೀತೆಯನ್ನು ಯಾರು ಓದಬೇಕು, ಹೌದಾ? ಆಮೇಲೆ ಯಾವಾಗ ಓದಬೇಕು ಅನ್ನೊಂದು ಪ್ರಶ್ನೆಗಳು ನಿಮ್ಮಲ್ಲಿ ಬರೋದು ಸಹಜ. ಏನು ಬೆಳಗ್ಗೆ ಓದಬೇಕಾ, ಸಾಯಂಕಾಲ ಓದಬೇಕಾ, ರಾತ್ರಿ ಓದಬೇಕಾ, ಏನು ಸ್ನಾನ ಮಾಡಿ ಓದಬೇಕಾ, ಅಥವಾ ಎಲ್ಲಿ ಕೂತು ಓದಬೇಕು, ದೇವ್ರ ಮನೇಲಿ ಕೂತು ಓದಬೇಕಾ, ಅಲ್ಲಿ ಕೂತು ಓದಬೇಕಾ ಅಂತ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬರೋದು ಸಹಜ. ಭಗವದ್ಗೀತೆ ಬಗ್ಗೆ ಹೇಳೋದಾದರೆ ಶುದ್ಧವಾಗಿ ಕುಳಿತುಕೊಂಡು ಭಗವದ್ಗೀತೆ ಓದುತ್ತೇವೆ ಅನ್ನೋದು ಎಂದುಕೊಳ್ಬೇಡಿರಿ. ಯಾವತ್ತೂ ಕೂಡ ಶುದ್ಧವಾಗಿ ಕುಳಿತುಕೊಂಡು ಭಗವದ್ಗೀತೆ ಓದುತ್ತೇವೆ ಎಂದುಕೊಳ್ಳಬೇಡಿ. ಭಗವದ್ಗೀತೆ ಓದಿದರೇನೆ ಶುದ್ಧವಾಗ್ತೇವೆ. ಭಗವದ್ಗೀತೆ ಓದಿದರೇನೆ ಶುದ್ಧವಾಗ್ತೇವೆ. ನಮ್ಮ ಮನಸ್ಸು ಮೈಲಿಗೆ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಕರಗಳು ಏನಾಗ್ತವಪ್ಪ ಅಂದರೆ ಕಳೆದು ಹೋಗ್ತವೆ. ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದರೆ ಭಗವದ್ಗೀತೆ ಅಂತಂದು ಹೇಳ್ಬೋದು. ನಾವೆಲ್ಲ ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅನೇಕ ಕಷ್ಟ, ನಷ್ಟ, ನೋವು, ನಲಿವು, ಸುಖ, ಶಾಂತಿ ಎಲ್ಲನೂ ಕೂಡ ಕಾಣ್ತೇವೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದೇ ಒಂದು ಗ್ರಂಥ ಯಾವುದಪ್ಪ ಅಂದರೆ ಅದು ಭಗವದ್ಗೀತೆ ಅಂತಂದು ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ನಿಮ್ದು ಏನೇ ಸಮಸ್ಯೆಗಳು ಕೂಡ ಬಂದರೂ ಕೂಡ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಪರಿಹಾರ ನೀವು ಎಲ್ಲ ನೋಡ್ತೀವಿ. ಇವತ್ತು ನಾಳೆ ನಾವೆಲ್ಲ ಗೂಗಲ್ ಸರ್ಚ್ ಮಾಡ್ತಾ ಇದ್ದೀವಿ. ನೀವೇನು ಬೇಕಾಗಿಲ್ಲ, ಭಗವದ್ಗೀತೆಯನ್ನು ಓದಿ ನೀವು ಅರ್ಥ ಮಾಡಿಕೊಂಡಿದ್ರೆ ಆದರೆ ನಿಜವಾಗಲೂ ಕೂಡ ನಿಮ್ಮೆಲ್ಲ ಕಷ್ಟ ನಷ್ಟಗಳಿಗೆ ಅಲ್ಲಿ ಪರಿಹಾರ ಏನಪ್ಪ ಅಂದರೆ ಅಲ್ಲಿ ಭಗವದ್ಗೀತೆಯಲ್ಲಿ ನಾವು ಕಾಣ್ಬೋದು ಅಂತಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲ ಗೊತ್ತಿರಬೇಕು, ನಾನು ಈಗಾಗಲೇ ಹೇಳಿದೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಬರ್ತವೆ. ಆ 18 ಅಧ್ಯಾಯಗಳು ಯಾವ್ಯಾವ ಅನ್ನೋದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲೇದು ಒಂದು ಅಧ್ಯಾಯ ಏನಪ್ಪ ಅಂದರೆ ಅರ್ಜುನ ವಿಷಾದ ಯೋಗ ಅನ್ನೋ ಒಂದು ಅಧ್ಯಾಯ ಬರ್ತದೆ. ಇಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ನಾನು ಹೇಳಿದೆ ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದೆ, ಈ ಭಗವದ್ಗೀತೆ ಅನ್ನೋದು ಅರ್ಜುನ ಮತ್ತು ಶ್ರೀಕೃಷ್ಣರ ಮಧ್ಯೆ ನಡೀತಕ್ಕಂಥ ಒಂದು ಸಂಭಾಷಣೆ. ಪ್ರಾರಂಭದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗ್ತದಪ್ಪ ಅಂದರೆ ಅಲ್ಲಿ ಅನೇಕ ಸಾವು ನೋವುಗಳು ಏನು ನಿಮಗೆಲ್ಲ ಗೊತ್ತಿರಬೇಕು, ಹೌದಾ? ಕೌರವರು ಮತ್ತು ಪಾಂಡವರ ಮಧ್ಯೆ ಏನಾಗ್ತದಪ್ಪ ಅಂದರೆ ಯುದ್ಧ ನಡೀತಾ ಇರಕ್ಕಂಥ ಸಂದರ್ಭದಲ್ಲಿ ಅರ್ಜುನಿಗೆ ಒಂದು ಜಿಜ್ಞಾಸೆ ಮೂಡ್ತದೆ. ಅವನ ಮನದಲ್ಲಿ ಒಂದು ಪ್ರಶ್ನೆ ಮೂಡ್ತದೆ, ನಾನು ನಮ್ಮ ಸಹೋದರನ್ನ ಸಾಯಿಸಬೇಕಾ, ನಾನು ನನ್ನ ಅಣ್ಣ ತಮ್ಮಂದಿರನ್ನ ಸಾಯಿಸಬೇಕಾ ಅನ್ನೋ ಒಂದು ಪ್ರಶ್ನೆ ಅವನಲ್ಲಿ ಮೂಡಿದಾಗ, ಅವನ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ತಲುಪಿದಾಗ ಅದಕ್ಕೆ ಕೃಷ್ಣ ತನ್ನ ಒಂದು ಉಪದೇಶದ ಮೂಲಕ ಏನಾಗ್ತದಪ್ಪ ಅಂದರೆ ಅಲ್ಲಿ ತಪ್ಪಾಗಿ ಯೋಚಿಸುವುದೇ ಜೀವನಕ್ಕೆ ಒಂದು ಸಮಸ್ಯೆ ಅಲ್ಲ ಅನ್ನೋದನ್ನ ಏನಾಗ್ತಾನಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಒಂದು ಆ ಅಧ್ಯಾಯದಲ್ಲಿ ಅವನಿಗೆ ಅತ್ಯಂತ ಸವಿಸ್ತರವಾಗಿ ತಿಳಿಸ್ಕೊಡ್ತಾರೆ. ಇನ್ನು ನಿಮಗೆಲ್ಲ ಗೊತ್ತಿರಬೇಕು, ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಅಲ್ಲಿ ಕೆಲವೊಂದು ಶ್ಲೋಕಗಳನ್ನು ಕಾಣ್ತೀವಿ. ಸಾಂಖ್ಯ ಯೋಗ ಅಂತ ಕರಿತೀವಿ, 2ನೇ ಅಧ್ಯಾಯ. ಅದರಲ್ಲಿ 72 ಶ್ಲೋಕಗಳು ಬರ್ತವೆ. ಈ ಒಂದು ಅಧ್ಯಾಯದಲ್ಲಿ ನಮಗೆ ಎದರ ಮಹತ್ವವನ್ನು ಕಾಣ್ತೀವಪ್ಪ ಅಂದರೆ ಸರಿಯಾದ ಜ್ಞಾನವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋ ಒಂದು ನಮಗೆ ಒಂದು ನೀತಿಯನ್ನ ಈ 2ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಇನ್ನು 3ನೇ ಅಧ್ಯಾಯ ಕರ್ಮಯೋಗ ಅಂತ ಕಾಣ್ತೇವೆ. ಇಲ್ಲಿ 43 ಶ್ಲೋಕಗಳು ಬರ್ತವೆ. ಅಲ್ಲಿ ನಮಗೆ ಏನು ತಿಳಿಸ್ಕೊಡ್ತದಪ್ಪ ಅಂದರೆ ಅಭಿವೃದ್ಧಿ ಬೆಳವಣಿಗೆಗೆ ನಾವೇನೋ ನಿಜವಾಗ್ಲೂ ಕೂಡ ಅಭಿವೃದ್ಧಿ ಏನು ಬೆಳವಣಿಗೆ ಆಗಬೇಕಾದ್ರೆ ನಾವು ನಿಸ್ವಾರ್ಥವಾಗಿ ನಾವು ಫಲಾಪೇಕ್ಷೆ ಮಾಡಬಾರ್ದು. ಯಾವುದೇ ಒಂದು ಕೆಲಸವನ್ನು ನಾವು ಮನಸ್ಸಿನಿಂದ, ಅದು ದೊಡ್ಡ ಕೆಲಸ ಆಗಿರ್ಬೋದು ಅಥವಾ ಸಣ್ಣ ಕೆಲಸ ಆಗಿರ್ಬೋದು, ನಾವು ಮಾಡ್ತಕ್ಕಂಥ ಕೆಲಸವನ್ನು ಅತ್ಯಂತ ಮನಸ್ಸಿನಿಂದ ಶುದ್ಧವಾಗಿ ಮಾಡಿದ್ದೇ ಆದರೆ ಅದು ಏನಾಗ್ತದಪ್ಪ ಅಂದರೆ ಯಾವುದೇ ಫಲಾಪೇಕ್ಷೆಯನ್ನು ಪಡೆದೇ ನಾವು ಮಾಡಬೇಕಾಗ್ತದೆ. ಇನ್ನು ಜ್ಞಾನಯೋಗ 42 ಶ್ಲೋಕಗಳನ್ನು ಕಾಣ್ತೇವೆ. ಇಲ್ಲಿ ನಮ್ಗೆ ಏನು ಹೇಳ್ತದಪ್ಪ ಅಂದರೆ ಜ್ಞಾನಯೋಗದಲ್ಲಿ ನಮಗೆ ಧರ್ಮ ಸ್ಥಾಪನೆಗೆ ಭಗವಂತ ಏನಾಗ್ತದಪ್ಪ ಅಂದರೆ ಅವತಾರ ಎತ್ತದ. ನಿಮಗೆಲ್ಲ ಗೊತ್ತಿರಬೇಕು, ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಂದರೆ ಯಾವಾಗ ನಾವೆಲ್ಲ ಅವನತಿಯತ್ತ ಸಾಕ್ತಾ ಇರ್ತೀವಿ, ಅಜ್ಞಾನದ ಕಡೆ ಸಾಕ್ತಾ ಇರ್ತೀವಿ, ಧರ್ಮದ ಅಳಿವು ನೆಲೆಗೆ ಸಾಕ್ತಾ ಇರ್ತದೆ, ಅವಾಗಲೆಲ್ಲ ಏನಾಗ್ತದಪ್ಪ ಅಂದರೆ ನಾನು ಜನ್ಮ ಎತ್ತುತ್ತೀನಿ, ಮತ್ತೆ ಈ ಧರ್ಮದ ಉಳಿವಿಗೆ ನಾನು ಏನಾಗ್ತದೆ ಪ್ರತಿಯೊಂದು ಯುಗದಲ್ಲೂ ಕೂಡ ನಾನು ಅವತರಿಸ್ತೀನಿ ಅನ್ನೋ ಒಂದು ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿರ್ತಾನೆ. ಅದನ್ನ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಶ್ಲೋಕ ಬರ್ತದೆ, ಕರ್ಮಣ್ಯ ವಾದಿಕಾರಸ್ತೆ ಮಾಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭರ್ತಿ ಸಂಗೋತ್ವ ಕರ್ಮಣೆ. ಅಂದ್ರೆ ನಿನ್ನ ಕರ್ತವ್ಯಗಳನ್ನ, ಇದರ ಅರ್ಥ ಏನಪ್ಪ ಅಂದ್ರೆ ನಿನ್ನ ಕರ್ತವ್ಯಗಳನ್ನ ನೀನು ಮಾಡು,
ಆದರೆ ಫಲಾಪೇಕ್ಷೆಯನ್ನು ಯಾವತ್ತೂ ಕೂಡ ಪಡಬೇಕಾಗಿಲ್ಲ. ನೀವು ಕರ್ಮಕ್ಕೆ ಫಲ ನೀನೇ ಕಾರಣಕರ್ತನೆಂದುಕೊಂಡು ಕರ್ಮ ಮಾಡಬೇಡ. ಏನಾಗ್ತದೆ, ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಅದು ನಿನಗೆ ಗೊತ್ತಿಲ್ಲ. ನೀನು ಮಾಡ್ತಕ್ಕಂಥ ಕೆಲಸವನ್ನ ನೀನು ನಿಷ್ಠೆಯಿಂದ ಮಾಡು. ಯಾವುದೇ ಫಲಾಪೇಕ್ಷೆಯನ್ನು ಇಟ್ಕೊಳ್ಳಾರ್ದಂಗೆ ನೀನು ಮಾಡಿದ್ದೆ ಆದರೆ ಆ ಫಲ ನಿನಗೆ ಅದರ ಕರ್ಮದ ಫಲ ಖಂಡಿತ ನಿನಗೆ ಸಿಗ್ತದೆ ಅನ್ನೋದನ್ನ ಈ ಭಗವದ್ಗೀತೆಯಲ್ಲಿ ನಾವು ಕಾಣ್ತೇವೆ. ಈ ಭಗವದ್ಗೀತೆ ಬಗ್ಗೆ ಎಷ್ಟು ಒಂದು 24 ತಾಸು ಮಾತಾಡಿದ್ರು ಕೂಡ ಕಡಿಮೆನೇ ಆಗ್ತದೆ. ಅಂತ ಒಂದು ಹೆಮ್ಮೆ ಈ ಒಂದು ಭಗವದ್ಗೀತೆ. ಅಂತ ಒಂದು ಕಾರ್ಯಕ್ರಮಗಳನ್ನ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತಂದು ಹೇಳ್ತಾ ಇಷ್ಟೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ನಮ್ಮ ಮಾತು ಎರಡೂನ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯ ಶ್ರೀ ಎಸ್ ಮಾರುತಿ ಅವರನ್ನು ಕರೀತೀನಿ. ಇಂದು ರಾಯಚೂರು ನಗರದಲ್ಲಿ ಶ್ರೀಮನ್ನಾರಾಯಣ ಶ್ರೀ ಲಹರಿ ಕೃಷ್ಣರವರ ಮಹಿಮೆಯ ಒಂದು ಕಾರ್ಯಕ್ರಮ, ಮನುಜ್ಯೋತಿ ಇಂಟರ್ನ್ಯಾಷನಲ್ ಪ್ರಸ್ತುತಪಡಿಸುವ ಆಧ್ಯಾತ್ಮಿಕ ಪುಸ್ತಕ ಬಿಡುಗಡೆ ಸಮಾರಂಭ. ಈ 2 ಪುಸ್ತಕಗಳು ಬಿಡುಗಡೆ, ಒಂದು ವಿಮೋಚನೆಯ ರಹಸ್ಯ ಮತ್ತು ಶ್ರೀಮದ್ ಭಗವದ್ಗೀತೆ. ಮೊದಲನೇದಾಗಿ ಶ್ರೀಕೃಷ್ಣ ಹೇಳ್ತಾನೆ ಒಂದು ಕಡೆ, ನಾರಾಯಣಂ ನಮಸ್ಕೃತಂ ನರಂ ಚೈವ ನರೋತ್ತಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದಿರಯತ. ಮಹಾತ್ಮನಾದ ಅರ್ಜುನನಿಗಾಗಿ ಭಗವಂತನು ಸ್ವತಃ ತಾನೇ ತನ್ನ ಶ್ರೀಮುಖದಿಂದ ಗೀತೆಯ ದಿವ್ಯ ಉಪದೇಶ ಮಾಡಿದನು. ಇದರ ಮಹಿಮೆಯನ್ನು ಯಾರು ವರ್ಣಿಸಬಲ್ಲರು? ಮಹಾಭಾರತ ಉದ್ಯೋಗ ಪರ್ವತದಲ್ಲಿ ಇದನ್ನು ಹೇಳಲಾಗಿದೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಅದರಲ್ಲಿ ಹೇಳಿದ್ದಾನೆ. ಯಾರು ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ನಾವೆಲ್ಲ ಮನುಷ್ಯರಾಗಿ ಹುಟ್ಟುವುದೇ ಒಂದು ದೊಡ್ಡ ಭಾಗ್ಯ. ಅದಕ್ಕೆ ಹೇಳ್ತಾರ, ಎಷ್ಟೋ ಜೀವ ಕೋಟಿಗಳನ್ನು ದಾಟಿ ಮನುಷ್ಯರಾಗಿ ಹುಟ್ಟಿವಿ ನಾವು ಅಂತ ಹೇಳ್ತಾರೆ. ಅದಕ್ಕೆ ಅದೇ ಒಂದು ದೊಡ್ಡ ಸೌಭಾಗ್ಯ. ನಾವು ಮನುಷ್ಯರಾಗಿ ಹುಟ್ಟಿಂದ ಏನು ಮಾಡಬೇಕಪ್ಪ? ನಾವೆಲ್ಲರೂ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು. ಅದಕ್ಕೆ ಒಂದು ಕಡೆ ಒಬ್ಬ ರೈತ ಒಬ್ಬ ದೊಡ್ಡ ಜ್ಞಾನಿಗೆ ಕೇಳಿದ್ನಂತ, ನನಗೆ ಇವೆಲ್ಲ ಪ್ರವಚನಗಳು, ಭಗವದ್ಗೀತೆಗಳು, ಈ ಸಂಸ್ಕೃತ ಶ್ಲೋಕಗಳು ಕೇಳೋಕ್ಕೆ ಟೈಮ್ ಇಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗ್ತೀನಿ, ಸಾಯಂಕಾಲ ಮನೆಗೆ ಬರ್ತೀನಿ, ಬಂದು ಮಲ್ಕೊಂಡು ಬಿಡ್ತೀನಿ ಅಂತೀಗ. ಅವಾಗ ಒಬ್ಬ ಜ್ಞಾನಿ ಹೇಳಿದ್ನಂತ, ಏನು ಮಾಡಬೇಕಪ್ಪ? ಒಳ್ಳೆ ವ್ಯಕ್ತಿಗಳಾಗಬೇಕು. ಏನು ಮಾಡಬೇಕು? ಒಳ್ಳೆಯ ಕೆಲಸ ಮಾಡು, ಒಳ್ಳೆಯವನಾಗು. ಎರಡೇ ಮಾತಿನಲ್ಲಿ ಹೇಳಿಬಿಟ್ರಂತವ್ರು. ಒಳ್ಳೆಯ ಕೆಲಸ ಮಾಡು, ಒಳ್ಳೆಯವನಾಡು. ಡೂ ಗುಡ್, ಬಿ ಗುಡ್ ಅಂತ ಹೇಳ್ಬಿಟ್ರಂತವ್ರು. ಅದಕ್ಕೆ ನಾವೆಲ್ಲರೂ ಒಳ್ಳೆ ವ್ಯಕ್ತಿಗಳಾಗಬೇಕು, ಒಳ್ಳೆ ಕೆಲಸ ಮಾಡಬೇಕು. ನಾರಾಯಣಂದು ಒಂದು ಮಂತ್ರ ಬರ್ತದ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ವಾನ್ನ ಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಅಂದರೆ ನಾವು ಯಾವುದೇ ಕಷ್ಟಗಳಲ್ಲಿದ್ದಾಗ ಈ ಮಂತ್ರ ಹೇಳಿಬಿಟ್ರೆ ಸಾಕು, ನಾವು ಎಲ್ಲ ಕಷ್ಟಗಳಿಂದ ನಮ್ಮ ಶ್ರೀಕೃಷ್ಣ ಪರಮಾತ್ಮ ನಮಗೆ ಒಳ್ಳೆಯದನ್ನೇ ಮಾಡ್ತಾನ. ಅದಕ್ಕೆ ನೀವೆಲ್ಲ ಹೇಳ್ಕೊಂಡಿರ್ತೀವಿ. ನಾವು ಸಾಮಾನ್ಯ ಮನುಷ್ಯರು, ಏನಪ್ಪ ನಾನು ಆ ತಪ್ಪು ಮಾಡಿದೆ, ಈ ತಪ್ಪು ಮಾಡಿದೆ, ಸಹಜ. ಮನುಷ್ಯರಾದವರು ತಪ್ಪು ಮಾಡೋದು ಸಹಜ. ಆದರೆ ಮತ್ತೆ ತಿದ್ಕೋಬೇಕು ಅದನ್ನು. ಅವಾಗ ಏನು ಮಾಡ್ಬೇಕು? ನಾವು ಕೃಷ್ಣ ಪರಮಾತ್ಮನನ್ನು ನೆನೆಸ್ಬೇಕಂತೇಳಿ. ಅದಕ್ಕೆ ನರಜನ್ಮ ಬಂದಾಗ ನಾರಾಯಣ ಎನ್ನಬಾರದೆ, ಶ್ರೀಕೃಷ್ಣ ಎನ್ನಬಾರದೆ ಅಂತೇಳಿ ಒಂದು ಕಡೆ ಬಹಳಷ್ಟು ಜನ ಹೇಳ್ತಾರೆ. ಆದ್ದರಿಂದ ಮನುಷ್ಯರೆಲ್ಲರೂ ಒಂದೇ. ನಮ್ಮ ಸರ್ವಜ್ಞ ಕವಿ ಹೇಳ್ತಾನ, ಕುಡಿಯುವುದೊಂದೇ ನೀರು, ನಡೆಯುವುದೊಂದೇ ಭೂಮಿ, ಸುಡುವಾಗ್ನಿ ಹೊಂದಿರುತ್ತಿರಲು ಕುಲಗೋತ್ರಣಗಳು ನಡುವೆ ಎತ್ತಣದು ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಪರಮಾತ್ಮನ ಮಕ್ಕಳೇ. ಬ್ರಹ್ಮ, ವರುಣ, ಇಂದ್ರ, ರುದ್ರ ಮತ್ತು ಎಲ್ಲ ದೇವರುಗಳ ಸ್ತೋತ್ರಗಳ ಮೂಲಕ ನಿನ್ನನ್ನೇ ಸ್ತುತಿಸ್ತಾರೆ. ಯಾರನ್ನ? ಶ್ರೀಮನ್ನಾರಾಯಣನನ್ನೇ ಸ್ತುತಿಸ್ತಾರೆ ಅಂತೇಳಿ. ಸಾಮ ದೇವ ಗಾಯಕರು, ಅಂಗ ಎಲ್ಲರೂ, ಉಪನಿಷತ್ತುಗಳು ಎಲ್ಲವುಗಳು ನಿನ್ನ ಹಾಡನ್ನೇ ಆಡ್ತವ. ಎಲ್ಲ ದೇವರ ಕೃಷ್ಣ ಪರಮಾತ್ಮನೇ ಹಾಡನ್ನೇ ಆಡ್ತಾರ. ಆದ್ದರಿಂದ ಯೋಗಿಗಳು ಧ್ಯಾನದಲ್ಲಿ ತಲ್ಲೀನರಾಗಿ ಮನದಾಳದಲ್ಲಿ ನಿನ್ನ ದರ್ಶನ ಮಾಡುತ್ತಾರೆ. ದೇವತೆಗಳು ಮತ್ತು ಅಸುರರು ಯಾರು ಸಹ ನಿನ್ನ ಅಂತ್ಯವನ್ನು ಅರಿಯರು. ಅಂದರೆ ಆತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಪರಮಾತ್ಮನಿಗೆ. ಶ್ರೀಕೃಷ್ಣನ
ಏನು ಭಗವದ್ಗೀತೆ ಇದಲ್ಲ ನಮಗೆಲ್ಲ ಮಾರ್ಗದರ್ಶನ ಮಾಡ್ತದ. ಸರ್ ಹೇಳ್ದಂಗೆ ಭಗವದ್ಗೀತೆನ ಅವಾಗ ಓದಬೇಕು ಇವಾಗ ಓದಬೇಕು ಯಾವ ದೋಷ ಇಲ್ಲ ಅದಕ್ಕೆ. ನೀವು ಎಲ್ಲಿ ಕುಂತನ ಓದ್ರಿ ಮಲ್ಕೊಂಡನ ಹೋದ್ರಿ ಎಲ್ಲೇನ ಓದ್ರಿ ಭಗವದ್ಗೀತೆ ಓದಬೇಕು. ಯಾಕಂದ್ರೆ ಓದಿದ ಎಲ್ಲ ನಮ್ಮ ಮನುಷ್ಯನಲ್ಲಿರುವಂಥ ದುರ್ಗುಣಗಳು ಹೋಗ್ತವ, ಸದ್ಗುಣಗಳು ನಮ್ಮಲ್ಲಿ ಬೆಳಿತವ. ಆದ್ದರಿಂದ ನಾವು ಮನುಷ್ಯರಾದವರು ಯಾರಲೇ ಆಗಲಿ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ಲರೂ ಒಂದೇ. ಅದಕ್ಕೆ ಎಲ್ಲರೂ ನಾವು ಕೆಲವು ಕಡೆ ಹೆಣ್ಮಕ್ಳು ಕೆಲವು ಗುಡಿಯಾಗಿ ಬಿಡಲ್ಲ, ನೀವೆಲ್ಲ ನೋಡಿರ್ಬೋದು, ಈಗಾಗಲೇ ಪೇಪರ್ನಲ್ಲಿ ನ್ಯೂಸಲ್ಲಿ ಬಂದಿಲ್ಲ. ಅದಕ್ಕೆ ಹೆಣ್ಣು ಮಕ್ಕಳು ಕೂಡ ಸಮಾನರೇ, ಅದಕ್ಕೆ ಯಾರು ಕೂಡ ಅಸಮಾನರಲ್ಲ. ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮನನ್ನು ನೆನಬೇಕು. ಎಲ್ಲ ದೇವರ ಅರ್ಥ ಒಂದೇ, ಎಲ್ಲ ಮಾನವರ ಅರ್ಥ ಒಂದೇ. ಆದ್ದರಿಂದ ಇವತ್ತು ಈ ಭಗವದ್ಗೀತೆಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ಮಾತನಾಡೋ ಅವಕಾಶ ಕೊಟ್ಟಂಥ ಈ ವೇದಿಕೆಯ ಎಲ್ಲ ಗಣ್ಯರಿಗೆ ವಂದಿಸಿ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿರ್ವಾರ್ ಜ್ಞಾನ ಭಾರತಿ ಎಜುಕೇಷನ್ ಟ್ರಸ್ಟ್ ಪ್ರೆಸಿಡೆಂಟ್ ಅವರಾದ ಶ್ರೀ ಪ್ರಕಾಶ್ ಪಾಟೀಲ್ ಅವರನ್ನು ಭಾಷಣ ಮಾಡಬೇಕು. ಮನಜ್ಯೋತಿ ಇಂಟರ್ನ್ಯಾಷನಲ್ ಪ್ರಸ್ತುತಪಡಿಸುವ ಶ್ರೀಮನ್ ನಾರಾಯಣ ಶ್ರೀ ಲಹರಿ ಕೃಷ್ಣ ಮಹಿಮೆ ಉಪಸ್ಥಿತಿಯಲ್ಲಿ ಈ ಒಂದು ಆಧ್ಯಾತ್ಮಿಕ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಒಂದೇ ದೇವರು ಒಂದೇ ದೇಶ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತಿನ ದಿನ ಆಯೋಜನೆ ಮಾಡಿದಾರಲ್ಲ, ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಇದು ಒಂದು ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಗವದ್ಗೀತೆ ಅಂತಂದರೆ ಧರ್ಮವನ್ನು ಎತ್ತಿಡುವುದೇ ಈ ಭಗವದ್ಗೀತೆಯ ಮೂಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಧರ್ಮವನ್ನು ತುಳಿದು ಧರ್ಮವನ್ನು ಎತ್ತಿಡಿದ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ಅಧರ್ಮವನ್ನು ತುಳಿದ, ಧರ್ಮವನ್ನು ಎತ್ತಿಡಿದ. ಅದೇ ನಮಗೆ ಅವತ್ತಿನ ಒಂದು ಕುರುಕ್ಷೇತ್ರ ಪಾಂಡವರು ಕೌರವರ ಒಂದು ಆ ಸಾರಾಂಶವನ್ನು ಓದಿದಾಗ ಗೊತ್ತಾಗ್ತದೆ ಆ ಕೃಷ್ಣನ ತಂತ್ರಗಾರಿಕೆ ಏನಿತ್ತು ಅಂತ. ಕೃಷ್ಣ ಅಂದರೆ ಒಬ್ಬ ಮನುಷ್ಯನಲ್ಲ, ಪರಮಾತ್ಮ ಅಂತ. ಶ್ರೀಕೃಷ್ಣ ಪರಮಾತ್ಮ ಅಂತ ನಾವು ಹೇಳ್ತಾ ಇದ್ದೀವಿ. ಪರಮಾತ್ಮನ ರೂಪ ಸಾಕಷ್ಟು ಹಲವು ರೂಪಗಳಿದಾವೆ. ದಶಾವತಾರ ಅಂತಲೂ ಕೂಡ ನಾವು ಅದನ್ನು ಹೇಳ್ತಾ ಇದ್ದೀವಿ. ದಶಾವತಾರ ಅಂತಂದರೆ ನೀವು ಆ ಒಂದು ಭಗವದ್ಗೀತೆಗಳನ್ನು ಓದಿದಾಗ ಮಾತ್ರ ಆತ ಎಷ್ಟು ಅವತಾರವನ್ನು ಅವತರಿಸಿ ಬಂದಿದ್ದಾನೆ ಅನ್ನುವಂಥ ಸಾರಾಂಶ ಕೂಡ ನಮ್ಗೆ ಅದರಲ್ಲಿ ತಿಳಿಯುತ್ತದೆ. ಈ ಒಂದು ಭಗವದ್ಗೀತೆ ಈ ಕನ್ನಡದಲ್ಲಿ ಏನು ಬಿಡುಗಡೆ ಮಾಡ್ತಾ ಇದ್ದಾರಲ್ಲ, ಇದು ಬಹಳ ಸಂತೋಷದ ವಿಷಯ, ಬಹಳ ಸಂತೋಷದ ವಿಷಯ. ಬಹಳ ಜನರಿಗೆ ಸಂಸ್ಕೃತ ಅರ್ಥ ಆಗಲ್ಲ, ಆ ಸಂಸ್ಕೃತದಿಂದ ಕನ್ನಡದ ಕಡೆ ಅಂತ ಅರ್ಥ ಇದ್ದಾರಲ್ಲ, ಇದು ಬಹಳ ಒಂದು ಸಂತೋಷ ಅಂತ ಅನಿಸ್ತಾ ಇದೆ. ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ನಾವು ಓದಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಮತ್ತೆ ನಾವು ಪುನರ್ಜೀವನ ಪಡೆದಂತಾಗ್ತದೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಸಾರಾಂಶ ಆ ಟೈಪ್ ಇದೆ. ಇಡೀ ನಮ್ಮ ದೇಶದಲ್ಲಿ ಒಂದೇ ದೇವರು ಒಂದೇ ದೇಶ ಅಂತ ಏನು ಹೇಳ್ತದಲ್ಲ, ಅದು ಮೂಲನೇ ಭಗವದ್ಗೀತೆ. ಆ ಮೂಲನೇ ಭಗವದ್ಗೀತೆ. ಆ ಭಗವದ್ಗೀತೆ ನಾವು ಓದಿದ್ದೆ ಆದರೆ ಎಲ್ಲ ಧರ್ಮಕ್ಕೂ ಒಂದೇ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದಕ್ಕೆ ಈಗ ಒಬ್ಬರು ಹೇಳಿದ್ರು ನಮ್ಮ ಮಿತ್ರರು, ದೇವನೊಬ್ಬ ನಾಮ ಹಲವು ಅಂತೇಳಿ. ಧರ್ಮ ಅನೇಕಗಳಿದ್ದರೂ ಕೂಡ ಆ ಭಗವದ್ಗೀತೆಯ ಸಾರಾಂಶವನ್ನೇ ಅಲ್ಲಿ ತಂದಿಡ್ತದೆ. ಇವತ್ತು ಸಾಕಷ್ಟು ಧರ್ಮಗಳಲ್ಲಿ ಧರ್ಮಗ್ರಂಥಗಳಿದ್ದಾವೆ, ಅದರಲ್ಲಿ ಸತ್ಯಾಂಶನೇ ಇರ್ತದೆ. ಅಲ್ಲಿ ಧರ್ಮವನ್ನೇ ಎತ್ತಿಡಬೇಕಂತ ಒಂದು ವಿಚಾರವನ್ನು ಆ ಒಂದು ಗ್ರಂಥಗಳಲ್ಲಿ ಇರ್ತದೆ. ನಾವು ಅದನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಈ ಒಂದು ಇಂಥ ಆಯೋಜನೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಇದರ ಬಗ್ಗೆ ನಾವು ಪ್ರಯತ್ನ ಮಾಡಿ ಸಾಕಷ್ಟು ಜನರಿಗೆ ಮುಟ್ಟಿಸುವಂಥ ಕಾರ್ಯವನ್ನು ನಾವು ಮಾಡಬೇಕು. ಅದಕ್ಕೆ ಏನಾದರೂ ಪ್ರತಿಯೊಬ್ಬರು ಕೂಡ ನಾವು ಈ ಒಂದು ಆಯೋಜಕರಿಗೆ ಎಲ್ಲ ರೀತಿಯಿಂದ ತನುಮನಧನದಿಂದ ಸಹಕಾರ ನೀಡಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಮುಂದಕ್ಕೆ ಸಿರ್ವಾರ್ JDS ಲೀಡರ್ ಆದ ಶ್ರೀ ಜಿ ಲೋಕರೆಡ್ಡಿ ಅವರನ್ನು ಭಾಷಣ ಕೊಡೋಕ್ಕೆ ಕರೀತೀನಿ. ಇವತ್ತು ಈ ಭಗವದ್ಗೀತೆಯ ಬಗ್ಗೆ ವಿಸ್ತಾರವಾಗಿ ಎಲ್ಲರೂ ಹೇಳಿದ್ದಾರೆ. ಯಾರು ಹೇಳಿದರೆ ಎಲ್ಲರೂ ಒಂದೇ. ಈ ಭಗವದ್ಗೀತೆ ಎಂಬುದು ನಮ್ಮ ದೈವ ಸಮಾನ. ಇವತ್ತು ಪ್ರತಿಯೊಂದು ಮನೆಯಲ್ಲಿ ನಾವು ದೇವರು ಫೋಟೋಗಳು ಇಟ್ಕೊಂಡು ಹೆಂಗೆ ಪೂಜೆ ಮಾಡ್ತೀವೋ ಅದೇ ಥರ ನಮ್ಮ ಭಗವದ್ಗೀತೆಯನ್ನು ನಾವು ದೇವ್ರ ಮನೆಯಲ್ಲಿ ಇಟ್ಕೊಂಡು ದಿನ ಪೂಜೆ ಮಾಡೋ ಟೈಮ್ನಲ್ಲಿ 1 ಪೇಜ್ ಓದಿದ್ರೆ ಸಾಕು, ನಮ್ಮ ಮನುಷ್ಯಗೆ ಶಾಂತಿ ಸಿಗುತ್ತದೆ. ಇದು ಕನ್ನಡದಲ್ಲಿ ಬಿಡುಗಡೆ ಮಾಡೋದು ಭಾಳ ಒಳ್ಳೆಯ ಖುಷಿಯಾದಂಥ ವಿಷಯ ಅಂತೇಳಿ ನಿಜವಾಗ್ಲೂ. ಯಾಕಂತಂದರೆ ಭಾಳ ಮಂದಿಗೆ ಸಂಸ್ಕೃತಿ ಅರ್ಥನೇ ಆಗಂಗಿಲ್ಲ ಕನ್ನಡದಲ್ಲಿ ಅಂತಂದರೆ ನಮಗೆ ಭಾಳ ಅನುಕೂಲ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ನಾವು ಮೊನ್ನೆ ನಮ್ಮ ಹುಡುಗರೆಲ್ಲರೂ ಬಂದಾಗ ಖಂಡಿತ ನಾವು ಅಟೆಂಡ್ ಆಗ್ತೀವಿ ಅಂತ ಹೇಳಿದ್ವಿ.
ಇವತ್ತೇನಪ್ಪ ಅಂತಂದರೆ ಮದುವೆಗಳು ಕಾರ್ಯಕ್ರಮಗಳು ಜಾಸ್ತಿ ಇರೋದ್ರಿಂದ ನಾವು ಸುಮಾರು 10 ಗಂಟೆಯಿಂದ 5 ಗಂಟೆ ತನಕ ಎಲ್ಲ ಕಾರ್ಯಕ್ರಮಗಳು ಅಟೆಂಡ್ ಆಗಿ ಒಂದೇ ತಾಸು ನಾವು ಟೈಮ್ ತೊಗೊಂಡು ಮತ್ತೆ ಇಲ್ಲಿ ಬಂದದಕ್ಕೆ ಲೇಟ್ ಆಯಿತು, ಕ್ಷಮಿಸಬೇಕಂತೇಳಿ ಎಲ್ಲರಿಗೆ ಹೇಳುತ್ತಾ, ಇವತ್ತು ಏನಪ್ಪ ಅಂದರೆ ನಾವು ಬೇರೆ ಪ್ರೋಗ್ರಾಮ್ ಆದರೆ ಬಿಟ್ಟಿದ್ವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಭಾಳ ಸಂತೋಷ. ನಾವು ಎಷ್ಟೇ ಬಿಸಿಲಿಗೆ ಓಡಾಡಿದ್ರು ಕೂಡ ನಾವು ಖಂಡಿತ ಆ ಕಾರ್ಯಕ್ರಮಕ್ಕೆ ಹಾಜರು ಅಟೆಂಡ್ ಆಗಲೇಬೇಕಂತ ಅಪೇಕ್ಷೆಯಿಂದ ಬಂದೀವಿ. ಸ್ವಲ್ಪ ತಡವಾಗಿ ಬಂದಿದ್ವಿ, ಅದಕ್ಕೆ ತಮ್ಮೆಲ್ಲರಿಗೂ ಕ್ಷಮಿಸಬೇಕಂತ ಹೇಳ್ತಾ, ಈ ಭಗವದ್ಗೀತೆ ಬಗ್ಗೆ ವಿಸ್ತಾರವಾಗಿ ಎಲ್ಲರೂ ಹೇಳಿದರೆ, ಎಲ್ಲರೂ ಹೇಳೋದು ಒಂದೇ, ಈ ಭಗವದ್ಗೀತಾ ನಮ್ಮ ಆಧ್ಯಾತ್ಮಿಕ ನಮ್ಮ ದೈವ ಇದ್ದಂಗೆ, ಅದನ್ನೆಲ್ಲರೂ ನಾವು ಪೂಜಿಸೋಣ, ದೈವದ ಥರ ನೋಡೋಣ ಅಂತ ಹೇಳುತ್ತಾ ಮುಗಿಸ್ತೇನೆ. ಜೈ ಹಿಂದ್. ಶ್ರೀಮತಿ ಅಶ್ವಿನಿ ಸಂತೋಷ್ ಕುಮಾರ್ ಅವರು ಬಿಜೆಪಿ ಮಹಿಳಾ ಮೋಕ್ಷ ಪ್ರೆಸಿಡೆಂಟ್ ರಾಯಚೂರು ಅವರನ್ನು ಕರೀತೀವಿ. ವೇದಿಕೆ ಮೇಲೆ ಎಲ್ಲರಿಗೂ ಗಣ್ಯರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿನ ಕಾರ್ಯಕ್ರಮನ ನಮಗೆ ಬಸವರಾಜ್ ಸರ್ ಹಿಂಗೆ ಕಾರ್ಯಕ್ರಮ ಇದೆ ಹೋಗ್ರಿ ಅಂತ ಹೇಳಿದರು. ಬಟ್ ಏನೂ ನಮಗೆ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರು ಹೇಳಿದ್ರು, ನನಗೂ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರು ಏನು ಪ್ರೋಗ್ರಾಮ್ ಆಯ್ತು ಅಂದರು. ನಾನು ಇರ್ಲಾಡ್ರಿ, ಮದ್ವೆಗೆ ಹೋಗಿ ಬಂದಿದ್ವಿ, ಸಾಕಾಯ್ತು, ಎಲ್ಲಿ ಹೋಗೋದು ಅಂತೇಳಿ ನೀವೇ ಹೋಗ್ರಿ ಅಂತ ಹೇಳಿದ್ದೆ. ಬಟ್ ಬಿಟ್ಟಿದ್ರೆ ಇಂಥ ಒಳ್ಳೆ ಪ್ರೋಗ್ರಾಮ್ನ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಏನೋ ನನಗೆ ಪುಣ್ಯ ಐತಿ ಇವತ್ತಿಂದ ಈ ಕಾರ್ಯಕ್ರಮ ಅಟೆಂಡ್ ಆಗೋದು. ನಾನು ಎಂಟ್ರೆನ್ಸ್ ಬರುವಾಗಲೇ ನೋಡಿದೆ, ಲೈನ್ ಇಷ್ಟ ಆಯಿತು ನನಗೆ. ಯಾವುದು ಜಾತಿ ಇಲ್ಲ, ಧರ್ಮ ಇಲ್ಲ, ಭೇದ ಇಲ್ಲ, ನಾವೆಲ್ಲ ಒಂದೇ ಅನ್ನೋದು ಭಾಳ ವರ್ಡಿಂಗ್ಸ್ ನನಗೆ ಭಾಳ ಟಚ್ ಆಯಿತು. ಇವತ್ತಿನ ದಿನ ನಾನು ನೀನು ಆ ಜಾತಿ ಈ ಜಾತಿ ಅನ್ನೋದಕ್ಕಿಂತ ನಾವೆಲ್ಲ ಒಂದೇ ದೇವರು, ಒಂದೇ ದೇಶ ಅಂದಾಗ ಮಾತ್ರ ನಾವು ಏನಂತೀವಿ, ಈ ಭಾರತ ದೇಶನ ವಿಶ್ವಗುರು ಮಾಡ್ಬೋದು, ಅದರಲ್ಲಿ ತಪ್ಪಿಲ್ಲ. ಈ ಒಂದು ಕಾರ್ಯಕ್ರಮ ನಾವು ಆದಷ್ಟು ಬೇಗ ಆ ಬುಕ್ಕನ್ನು ನಾನು ವೇಟ್ ಮಾಡ್ತಾ ಇದ್ದೀನಿ, ಓದ್ತೀನಿ. ಬಿಡುಗಡೆ ಆದ ತಕ್ಷಣವೇ ಫಸ್ಟ್ ನಮ್ಮ ಮನೆಯವರು ಓದಿ ಹೇಳ್ತಿದ್ರು, ಬಟ್ ನನಗೆ ಓದೋಷ್ಟು ಪೇಷನ್ಸ್ ಇರ್ತಿದ್ದಿಲ್ಲ, ಅದು ಇದು ಅಂತೇಳಿ ಮಿಸ್ ಮಾಡ್ತಿದ್ದೆ. ನಮ್ಮ ಮನೆಯವರು ಟೀಚರು. ಇನ್ನು ಈ ಒಂದು ಅವಕಾಶ ಸಿಕ್ಕಿದೆ, ಬೇಗ ಆದಷ್ಟು ಬಿಡುಗಡೆ ಆಗಲಿ, ನಾವು ಓದ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಮುಂದಕ್ಕೆ ವಿಮೋಚನಾ ರಹಸ್ಯ ಬಗ್ಗೆ ಶ್ರೀ ಸುಬ್ರಹ್ಮಣ್ಯ ರಾಜು ಅವರು ಮಾತಾಡೋದು. ಓಂ ನಮೋ ಭಗವತೆ ಶ್ರೀ ಲಹರಿ ಕೃಷ್ಣಾಯ ನಮಃ. ಅನಾದಿ ಕಾಲದಿಂದಲೂ ಜನರು ಆತ್ಮದ ವಿಮೋಚನೆಯನ್ನು ಹುಡುಕುತ್ತಲೇ ಬಂದಿದ್ದಾರೆ. ಅನೇಕ ಧರ್ಮಗಳಲ್ಲಿ ಅನೇಕ ಋಷಿಗಳು, ಮುನಿಗಳು ಹಾಗೂ ಪ್ರವಾದಿಗಳು ಮುಕ್ತಿಗೆ ದಾರಿಯಾದ ಮಾರ್ಗವನ್ನು ವಿಶ್ಲೇಷಿಸಲು ಪ್ರಯತ್ನಿಸಿದ್ದಾರೆ. ನಾವು ಮುಕ್ತಿಯ ಬಗ್ಗೆ ಮಾತನಾಡುವಾಗ ಅದಕ್ಕೂ ಮೊದಲು ಆತ್ಮಶುದ್ಧೀಕರಣ ಎಂದು ಕರೆಯಲ್ಪಡುವ ಒಂದು ಹಂತವಿದೆ. ಆತ್ಮಶುದ್ಧಿಯ ಮೂಲಕ ಮುಕ್ತಿಯನ್ನು ಅರಸುವವರಿಗೆ ಸರಿಯಾದ ದಾರಿಯನ್ನು ತೋರಿಸುವ ಉದ್ದೇಶದಿಂದ ಮನುಜ್ಯೋತಿ ಆಶ್ರಮವು ವಿಮೋಚನೆಯ ರಹಸ್ಯ ಎಂಬ ಈ ಗ್ರಂಥವನ್ನು ಪ್ರಕಟಿಸಿದೆ. ಈ ಪುಸ್ತಕದಲ್ಲಿ ಆತ್ಮಶುದ್ಧಿಗೆ ಅಗತ್ಯವಾದ ಮತ್ತು ಮುಕ್ತಿಯ ಕಡೆಗೆ ನಡೆಯುವ 18 ಅಮೂಲ್ಯ ಮೌಲ್ಯಗಳು ಅಥವಾ ರತ್ನಗಳನ್ನು ನಾವು ಸೂಚಿಸಿದ್ದೇವೆ. ಇಂದಿನ ಕಾಲದಲ್ಲಿ ಜನರು ಆರೋಗ್ಯ, ಸಂಪತ್ತು, ಸಂತೋಷ, ಶಾಂತಿ ಮತ್ತು ಮಹೋನ್ನತ ಅಭಿಲಾಷೆಯಾದ ಮರಣಮುಕ್ತ ಜೀವನ ಪಡೆಯಲು ಗುರಿ ಹೊಂದಿದ್ದರು. ಆದರೆ ಇದೆಲ್ಲ ವ್ಯರ್ಥ ಪ್ರಯತ್ನವಾಗಿದೆ. ಮೃತರಹಿತ ಜೀವಕ್ಕಾಗಿ ಹಂಬಲಿಸುವುದು ಒಂದೇ ಗುರಿಯಾಗಿ ಹೊಂದಿದ್ದು ಅದನ್ನು ಯಾರಿಂದಲೂ ಈ ಗ್ರಹದಲ್ಲಿ ಸಾಧಿಸಲಾಗಿಲ್ಲ. ಈ ಪುಸ್ತಕವು ಅಮರತ್ವದ ಹಾದಿಯನ್ನು ತೋರುತ್ತದೆ. ಈ ಗ್ರಂಥದ ಪ್ರಮುಖ ಉದ್ದೇಶವೆಂದರೆ ಪಠಿಸುವವರು ತಮ್ಮನ್ನು ತಾವು ಹೇಗೆ ಪವಿತ್ರಗೊಳಿಸಿಕೊಳ್ಳಬೇಕು ಎಂಬ ಕಲೆಯನ್ನು ಪಡೆಯಲು ಮತ್ತು ದೇಹ, ಪ್ರಾಣ, ಆತ್ಮ, ಮನಸ್ಸು ಹೇಗೆ ವಿವೇಚಿಸಬೇಕೆಂದು ಅರಿಯುವುದಾಗಿದೆ. ವಿಮೋಚನೆಯ ರಹಸ್ಯ ಎಂಬ ಪುಸ್ತಕದ ಮಹತ್ವವು ಮತ್ತು ಸಂಪೂರ್ಣವಾಗಿ ಎಲ್ಲ ಧರ್ಮಗ್ರಂಥಗಳಿಗೆ ಅನುಗುಣವಾಗಿದೆ. ಈ ಪುಸ್ತಕವನ್ನು ಓದುವಾಗ ನಿಮಗೆ ನೀವು ಯಾರು ಎಂಬ ಪ್ರಶ್ನೆಯು ಮತ್ತು ಈ ಭೂಮಿಯ ಮೇಲೆ ನಿಮ್ಮ ಕರ್ತವ್ಯವೇನು ಎಂಬುದನ್ನು ತಿಳಿಯಲು ಆರಂಭಿಸುವಿರಿ. ನೀವು ಯಾರು ಮತ್ತು ನಾವು ನಮ್ಮಲ್ಲಿ ಏನನ್ನು ಅರಸುತ್ತಿದ್ದೇವೆ ಎಂಬ ಸತ್ಯವು ತೆರೆದುಕೊಳ್ಳುತ್ತದೆ. ಈ ಗ್ರಂಥವು
ಶ್ರೀ ಲಹರಿ ಕೃಷ್ಣರ ಉಪನ್ಯಾಸಗಳಿಂದ ಸಂಕಲಿಸಲ್ಪಟ್ಟಿದ್ದು. ಅದನ್ನು ಶ್ರೀ ದೇವಾಸಿರ್ ಅವರು ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ರೂಪಿಸಿದ್ದಾರೆ. ಆತ್ಮವಿಮೋಚನೆಯ ತತ್ವಗಳನ್ನು ಎಲ್ಲರೂ ಸುಲಭವಾಗಿ ಗ್ರಹಿಸಬಹುದಾದಂತೆ ಈ ಕೃತಿಯನ್ನು ನೀಡಿದ್ದಾರೆ. ಈ ಪುಸ್ತಕವನ್ನು ಕನ್ನಡ, ಇಂಗ್ಲಿಷ್, ತೆಲುಗು, ಮಲಯಾಳಂ, ತಮಿಳ್, ಒಡಿಯಾ, ಅಸ್ಸಾಮಿ ಹಾಗೂ ಮರಾಠಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಪ್ರಕಟಿಸಲಾಗಿದೆ. ಓಂ ನಮೋ ಭಗವತೆ ಶ್ರೀ ಲಹರಿ ಕೃಷ್ಣಾಯ ನಮಃ. ಭಗವದ್ಗೀತೆ ಹಿಂದೂ ಸನಾತನ ಧರ್ಮದ ಅತ್ಯಂತ ಅಮೂಲ್ಯ ಹಾಗೂ ಪರಮ ಪವಿತ್ರ ಗ್ರಂಥವಾಗಿದೆ. ಅದರ ನಿಜ ಸ್ವರೂಪ ಮತ್ತು ಅಪಾರ ಮಹತ್ವವನ್ನು ಅಲ್ಪ ಮಂದಿ ಮಾತ್ರ ಅರಿತಿದ್ದಾರೆ. ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಉಪದೇಶಿಸಿದೇನೆಂದು ತಪ್ಪಾಗಿ ಭಾವಿಸಲಾಗಿದೆ. ಆದರೆ ಗೀತೆ ಅಲ್ಲಿ ಮೊದಲ ಬಾರಿಗೆ ಉಪದೇಶಿಸಲ್ಪಟ್ಟದ್ದಲ್ಲ. ಯಾಕೆಂದರೆ ವರಹ ಪುರಾಣದಲ್ಲಿ ವಿಷ್ಣುವು ಹೀಗೆ ಹೇಳಿದ್ದಾನೆ, ನಾನು ಗೀತೆಯಲ್ಲಿಯೇ ಸ್ಥಿರವಾಗಿದ್ದೇನೆ. ಗೀತೆ ನನ್ನ ಪರಮ ಉಪದೇಶ. ಗೀತೆಯಲ್ಲಿರುವ ರಹಸ್ಯದ ಮೂಲಕವೇ 3 ಲೋಕಗಳನ್ನು ಧಾರಣೆ ಮಾಡುತ್ತಿದ್ದೇನೆ. ವಿಷ್ಣುವೇ ತಾನು ಗೀತೆಯಲ್ಲಿರುವ ರಹಸ್ಯದ ಮೂಲಕವೇ 3 ಲೋಕಗಳನ್ನು ಧಾರಣೆ ಮಾಡುತ್ತಿದ್ದೇನೆ ಎಂದು ಹೇಳಿರುವುದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಮನುಜ್ಯೋತಿ ಆಶ್ರಮದ ಬೃಂದಾವನ ಪಬ್ಲಿಕೇಶನ್ ಸೃಷ್ಟಿಯ ಆರಂಭದಿಂದಲೂ ಅಡಗಿರುವ ಎಲ್ಲ ರಹಸ್ಯಗಳನ್ನು ಒಳಗೊಂಡಿರುವ ಭಗವದ್ಗೀತೆಯನ್ನು ಪ್ರಕಟಿಸಿದೆ. ಇದನ್ನು ನಾವು ಧೈರ್ಯದಿಂದ ಹಾಗೂ ಅಧಿಕಾರಪೂರ್ವಕವಾಗಿ ಹೇಳುತ್ತೇವೆ. ಏಕೆಂದರೆ ಪ್ರತಿಯೊಂದು ಶ್ಲೋಕಕ್ಕೂ ನೀಡಿರುವ ವಿವರಣೆಗಳು ಹೊಸವು, ವಿಶಿಷ್ಟವು ಮತ್ತು ಅಪೂರ್ವವಾಗಿದೆ. ಅನೇಕ ಪಂಡಿತರು ತಮ್ಮ ತಮ್ಮ ಮಾನವ ಬುದ್ಧಿಯ ಪ್ರಕಾರ ವಿವಿಧ ಭಾಷೆಗಳಲ್ಲಿ ವಿಭಿನ್ನ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಆದರೆ ಗೀತೆಯ ಆಂತರಿಕ ಅರ್ಥವನ್ನು ಗೀತೆಯ ರಚಯಿತನೇ ವಿವರಿಸಬಲ್ಲನು. ಶ್ರೀಮನ್ನಾರಾಯಣ ಶ್ರೀ ಲಹರಿಕೃಷ್ಣರು ಕಲ್ಕಿ ಮಹಾ ಅವತಾರರಾಗಿ ಕಲಿಯುಗದಲ್ಲಿ ಮಾನವ ರೂಪದಲ್ಲಿ ವಿನಯದಿಂದ ಅವತರಿಸಿ ಗೀತೆಯ ರಹಸ್ಯಗಳನ್ನು ಲೋಕಕ್ಕೆ ತಿಳಿಸುತ್ತಿದ್ದಾರೆ. ಭಗವದ್ಗೀತೆಯ ನಿಜವಾದ ಉಪದೇಶವೆಂದರೆ ಪರಮಪುರುಷರಾದ ಶ್ರೀಮನ್ನಾರಾಯಣರ ಸರ್ವೋನ್ನತ ಬಲಿ, ಅಂದರೆ ಬ್ರಹ್ಮಯಜ್ಞ. ಸರ್ವೋನ್ನತ ಬಲಿ ಅಥವಾ ಬ್ರಹ್ಮಯಜ್ಞವನ್ನು ಏಕೆ ನಡೆಸಲಾಯಿತು, ಯಾರಿಂದ ನಡೆಸಲಾಯಿತು ಮತ್ತು ಮಾನವ ಕುಲಕ್ಕೆ ಅದರ ಲಾಭವೇನು ಎಂಬುದನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಕರ್ಮಯೋಗ ಎಂದರೇನು? 3 ಗುಣಗಳು ಯಾವುವು? 3 ರೀತಿಯ ಜನರು ಯಾವುವು? ದೈವತ್ವದ ವಿಶಿಷ್ಟ ಲಕ್ಷಣಗಳನ್ನು, ದೈವಾನುಭವ ಹೊಂದಿದವನ ಸ್ವಭಾವ, ಪರಮಾತ್ಮನ ಮಹಿಮೆಗಳು, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ರಹಸ್ಯವೇನು? ಇವೆಲ್ಲವನ್ನು ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ವಿವರಿಸಲಾಗಿದೆ. ಆದದ್ದರಿಂದ ನಾವು ಭಗವದ್ಗೀತೆಯನ್ನು ಓದುವಾಗ ಪರಮಹಂಸ ಯೋಗಿಯವರು ಹೇಳಿದಂತೆ ಭಗವದ್ಗೀತೆಯು ಭಗವಂತನು ತನ್ನ ಭಕ್ತರೊಂದಿಗೆ ನೇರವಾಗಿ ಸಂಭಾಷಿಸುವ ದಿವ್ಯ ವೇದಿಕೆ ಎಂಬ ಅನುಭವ ಉಂಟಾಗುತ್ತದೆ. ನಾವಿಲ್ಲಿ ಸೇರಿರ್ತಕ್ಕಂತಹ ಮುಖ್ಯ ಉದ್ದೇಶ, ಮುಖ್ಯ ಕಾರಣವನ್ನು ಈಡೇರಿಸುವಂತಹ ಸಮಯ ಬಂದಿದೆ. ಸೊ ಮೊದಲನೇದಾಗಿ ವಿಮೋಚನ ರಹಸ್ಯ ಈ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಗಟ್ಟಿಯ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಶ್ರೀಯುತರು ವಿ ಅರಸು ಅವರನ್ನು ಈ ಪುಸ್ತಕನ ಬಿಡುಗಡೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ.
ಓಕೆ, ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ವಿ ಅರಸು ಅವರನ್ನು ವಿಜಯವಾಡದಿಂದ ಬಂದಿರುವಂತಹ ಜಯಪ್ರಕಾಶ್ ಅವರು ಸನ್ಮಾನ ಮಾಡ್ತಿದ್ದಾರೆ. ಶ್ರೀಮತಿ ಯಮನಮ್ಮ ಅವರನ್ನು ಭಾಷಣ ಮಾಡಕ್ಕೆ ಹೇಳ್ತೀನಿ. ಯಮನಮ್ಮ. ಮೊದಲನೇದಾಗಿ ಒಂದು ಭಗವದ್ಗೀತೆ ಬಗ್ಗೆ ಇಂಥ ಒಂದು ಅತ್ಯುತ್ತಮ ನಿರ್ಧಾರ ತೆಗೆದುಕೊಂಡಿರುವ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕದ ಧನ್ಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಮಾರಾಟವಾಗುವ ಪುಸ್ತಕ ಯಾವುದಂದರೆ ಮೊದಲನೇದಾಗಿ ಬೈಬಲ್ ಆಗಿರ್ಬೋದು, ಇಂಗ್ಲೀಷ್ ಪುಸ್ತಕ ಆಗಿರ್ಬೋದು, ಆಮೇಲೆ ಕುರಾನ್ 80 ಕೋಟಿ ಕಾಪಿಗಳು ಮಾರಾಟವಾಗ್ತಾ ಇದೆ. ನಮ್ಮ ದೇಶದಲ್ಲಿ 110 ಕೋಟಿ ಹಿಂದೂಗಳು ವಾಸವಾಗಿದ್ದಾರೆ. ಆದರೂ ಭಗವದ್ಗೀತೆಯಲ್ಲಿ ಹಿಂದುಳಿದಿದ್ದೀವಿ. ಭಗವದ್ಗೀತೆಯಲ್ಲಿ 10 ಅಧ್ಯಾಯಗಳು ನಮ್ಮ ಚಂದ್ರವೀರ ಸರ್ ಹೇಳ್ದಂಗೆ ಭಾಳಷ್ಟು ಹೇಳಿದ್ದಾರೆ. ನಂದೇನು ಹೇಳೋದಿಲ್ಲ ಅಂದ್ಕೊತೀನಿ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು 700 ಸಾಂಸ್ಕೃತಿಕ ಶ್ಲೋಕಗಳು ಒಳಗೊಂಡಿದೆ. ಭಗವದ್ಗೀತೆ ಓದಿದವರಿಗೆ ಒಬ್ಬ ಮನುಷ್ಯ ಭಗವದ್ಗೀತೆ ಓದಿದರೆ ಎಂಥ ಕಷ್ಟ ಬೇಕಾದರೂ ಕೂಡ ನಿಭಾಯಿಸ್ಬೋದು ಅನ್ನೋದು ನನ್ನ ಮಗಳಿಂದ ನನಗೆ ಗೊತ್ತಾಯಿತು. ನನ್ನ ಮಗಳು ಇಂಜಿನಿಯರ್ ಓದಿ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ. ಹಂಗಾಗಿ ಅವಳು ಪುಸ್ತಕ ಕೇಳಿದ್ದಕ್ಕೆ ಅವರು ಬೇರೆ ಯಾರಾದರೂ ನಿಮಗೆ ಕೊಟ್ಟರೆ ಚೆನ್ನಾಗಿರ್ತದಮ್ಮ, ಅದು ನಾವಾಗೆ ಕೊಂಡ್ಕೊಂಡ್ರೆ ಚೆನ್ನಾಗಿರೋಂಗಿಲ್ಲ ಅಂತ ಒಂದು ಹೇಳಿದ್ರು. ಅವರು ಕೇಳಿದ ಒಂದು 10 ದಿನದಲ್ಲೇ ನನಗೆ ಇಲ್ಲಿ ಬರೋ ಒಂದು ಅವಕಾಶ ಸಿಕ್ಕಿತ್ತು. ನನಗೆ ಅದು ಭಾಳ ಖುಷಿ ಕೊಡ್ತಾ ಇದೆ. ನನಗೆ ಈ ಪುಸ್ತಕ ಇಂಥವರಿಗೆ ಅಂತ ಸೀಮಿತವಾಗಿಲ್ಲ, ಯಾರಾದರೂ ಓದ್ಬೋದು. ಈ ಅವಕಾಶ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ಕೊತೀನಿ. ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮಗ್ರಂಥ, ಅದು ಭಗವದ್ಗೀತೆ ಇರಲಿ. ಒಬ್ಬನೇ ದೇವರು ಕೃಷ್ಣ ಇರಲಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ. ಇಷ್ಟು ಹೇಳ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅದಕ್ಕೆ ಶ್ರೀ ಸುಜಿತ್ ನಿಂದಕೋದಿ, ಬಿಸಿನೆಸ್ ಮ್ಯಾನ್, ವಿಜಯಪುರ. ಜ್ಯೋತಿ ಇಂಟರ್ನ್ಯಾಷನಲ್ ಪ್ರಸ್ತುತಪಡಿಸುವ ಶ್ರೀ
ಶ್ರೀಮನ್ನಾರಾಯಣ ಶ್ರೀ ಲಹರಿ ಕೃಷ್ಣರ ಮಹಿಮೆಯ ಉಪಸ್ಥಿತಿಯಲ್ಲಿ ಈ ಒಂದು ಆಧ್ಯಾತ್ಮಿಕ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ವಿಮೋಚನಾ ರಹಸ್ಯ ಮತ್ತು ಭಗವದ್ಗೀತೆ ಎರಡು ಪುಸ್ತಕಗಳನ್ನು ಈ ದಿನ ಒಂದು ಲೋಕಾರ್ಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಗಳನ್ನ ತಿಳಿಸ್ತಾ ನಮ್ಮ ಭಾರತ ದೇಶನೇ ಆಧ್ಯಾತ್ಮಿಕ ಒಂದು ನೆಲೆಗಟ್ಟಿನ ಮೇಲೆ ನಿಂತ್ಕೊಂಡಿದೆ. ಇಡೀ ವಿಶ್ವದಲ್ಲಿ ಸಹಿತ ನಾವು ನೋಡಿದಾಗ ಪಾಶ್ಚಿಮಾತ್ಯ ಸಂಸ್ಕೃತಿಗಳನ್ನು ನಾವು ನೋಡ್ತಾ ಇರ್ತೀವಿ. ಆ ಎಲ್ಲ ಸಂಸ್ಕೃತಿಗಳೇನಂತಂದರೆ ಬಹಳ ಬೇಗನೆ ಅಳೆದು ಹೋಗ್ತವೆ. ಆದರೆ ತಲತಲಾಂತರದಿಂದ ನಮ್ಮ ಸನಾತನ ಧರ್ಮ ಇರ್ಬೋದು ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ ಇರ್ಬೋದು, ಇಲ್ಲಿ ಈ ಒಂದು ಆಧ್ಯಾತ್ಮಿಕ ಅನ್ನೋದೇ ಒಂದು ಶಬ್ದ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ನಮಗೆ ಗೊತ್ತಾಗ್ತದೆ. ಎಲ್ಲ ಗಣ್ಯಮಾನ್ಯರನ್ನು ಮತ್ತು ಹಿರಿಯರನ್ನು ನಾವು ನೋಡಿದಾಗ ಅವರೆಲ್ಲ ಏನೆಲ್ಲ ಆಚರಿಸ್ತಾ ಇದ್ರು ಆಧ್ಯಾತ್ಮಿಕದ ಬಗ್ಗೆ. ಧ್ಯಾನ ಮಾಡ್ತಾ ಇದ್ರು, ನಿಧಿವ್ಯಾಸನವನ್ನು ಮಾಡ್ತಾ ಇದ್ರು, ಒಂದು ಶಿಕ್ಷಣ. ಅವರು ಮೊದಲು ಬುಕ್ಸ್ಗಳನ್ನು ಓದ್ತಾ ಇದ್ರು, ಆಮೇಲೆ ಧ್ಯಾನಗಳನ್ನು ಮಾಡ್ತಾ ಇದ್ರು, ಆಮೇಲೆ ಅವುಗಳನ್ನು ಪಠಣೆಯನ್ನು ಮಾಡ್ತಾ ಇದ್ರು. ಇವೆಲ್ಲವುಗಳು ನಮ್ಮ ಜೀವನದಲ್ಲಿ ಈ ದಿನ ಕೆಲವು ಮೊಬೈಲ್ ಮತ್ತು ಇವೆಲ್ಲ ಬಂದಿರೋದ್ರಿಂದ ಮಾಯವಾಗಿವೆ. ಹಾಗಾಗಿ ನಾವು ಅದನ್ನೆಲ್ಲ ಮತ್ತೆ ಪುನಃ ಅದನ್ನೆಲ್ಲ ತೆಗೆದು ಈ ಭಗವದ್ಗೀತೆ ಅನ್ನೋದು ಸಹಿತ ಒಂದು ನಮ್ಮ ಜನಜೀವನಗಳನ್ನು ಒಂದು ಕಡೆ ಬೆಸೆಯುತ್ತೆ. ನೋಡ್ರಿ, ಎಲ್ಲೆಲ್ಲೋ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಯಮನಮ್ಮ ಮೇಡಮ್ ಅವರು, ಆವಾಗ ನಾವು ಅಂದ್ಕೊಂಡಿದ್ವಿ ಒಂದು 10 ದಿನ ಹಿಂದೆ ಬಂದೇ ಬಿಡ್ತು. ನಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆ ಬಂತು ಮತ್ತು ಕೃಷ್ಣ ಬಂದ್ಬಿಟ್ಟ. ಕೃಷ್ಣ ಬಂದ ಎಲ್ಲರನ್ನ ಕರೆಸ್ಕೊಂಬಿಟ್ಟು. ನೋಡ್ರಿ, ಎಲ್ಲೋ ಒಂದು ಕಡೆ ಎಲ್ಲ ಕಡೆ ಮನಸ್ಸಿನಲ್ಲಿ ಎಷ್ಟೋ ನಾವು ಕೆಲಸ ಕಾರ್ಯಗಳಿದ್ರೂ ಸಹಿತ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ದೇವರ ಧ್ಯಾನ ಇರ್ತದೆ. ಅಲ್ಲಿ ಏನಾಯ್ತಂದ್ರೆ ಒಂದು ಧ್ಯಾನ ಅನ್ನೋದು ಅಥವಾ ಒಂದು ಆಧ್ಯಾತ್ಮ ಅನ್ನೋದು ನಮಗೆ ಬೇಕಾಗತ್ತೆ. ಅದಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಅವರು ನಮ್ಮ ಇಡೀ ಒಂದು ಜಗತ್ತು ವಸುದೈವ ಕುಟುಂಬಕಂ ಅಂತ ಹೇಳಿದರು. ಒಂದೇ ದೇಶ ಒಂದೇ ದೇವರು ಅಂತ, ವಸುದೈವ ಕುಟುಂಬಕಂ, ಇಡೀ ನಮ್ಮ ಜಗತ್ತೇ ಒಂದು ಕುಟುಂಬ ಇದ್ದ ಹಾಗೆ ಅಂತ ಹೇಳಿ ನಮ್ಮ ಭಾರತೀಯರು ಆ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಇಡೀ ನಮ್ಮ ಭಾರತ ದೇಶದಲ್ಲಿನೇ ಈ ಒಂದು ಆಧ್ಯಾತ್ಮಿಕದ ನೆಲೆಗಟ್ಟು ಬಹಳ ಗಟ್ಟಿಯಾಗಿದೆ, ಬೇರೂರಿದೆ. ಭಗವದ್ಗೀತೆಯಲ್ಲಿ ಒಂದೇ ಶ್ಲೋಕ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾಸ್ಮಾನಂ ಸ್ಮೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಷ್ಟೆಲ್ಲ ಕೃಷ್ಣ ಹೇಳ್ತಾನೆ, ಬೇಕಾದಷ್ಟು ಧರ್ಮವನ್ನು ಎಷ್ಟೇ ಜನ ಬಂದ ಅಳಿಸ್ಲಿಕ್ಕೆ ನಿಂತರೆ ನಾನು ಬಂದು ಅದನ್ನು ರಕ್ಷಣೆ ಮಾಡ್ತೀನಿ ಅಂತೇಳಿ. ಆ ಒಂದು ದ್ವಾಪರ ಯುಗದಾಗೆಲ್ಲ ನೋಡ್ತಾ ಇದ್ರಿ, ಇಷ್ಟೆಲ್ಲ ಮಹಾಭಾರತದಲ್ಲಿ ಏನೆಲ್ಲ ನಡೀತದೆ ಘಟನೆಗಳು ನಮ್ಮ ದಿನನಿತ್ಯ ಜೀವನದಲ್ಲಿನೂ ಇದೆ. ಮನೆಯಲ್ಲಿ ಮಹಾಭಾರತನೇ. ಒಂದು ಭೂಮಿಗಾಗಿ ಜಗಳ, ಒಂದು ಹೆಣ್ಣಿಗಾಗಿ ಜಗಳ, ಒಂದು ಹೊನ್ನಿಗಾಗಿ ಜಗಳ. ಹಾಗಾದರೆ ಆ ಒಂದು ಭಗವದ್ಗೀತೆ ಮತ್ತು ಒಂದು ಮಹಾಭಾರತ, ಒಂದು ರಾಮಾಯಣ, ಎಲ್ಲ ಇವುಗಳನ್ನು ನೋಡ್ತಾ ಹೋಗ್ರಿ, ಬೇಕಾದಷ್ಟು ನಮಗೆ ಅದರಲ್ಲಿ ಪಾಠ ಸಿಗುತ್ತೆ, ಲೆಸನ್ ಸಿಗುತ್ತೆ. ನಾವು ಅದನ್ನು ಅರ್ಥ ಆಗಿಲ್ಲ ಅಂತ ಹೇಳಿದೆ ಅಂತಲ್ಲ, ಅನೇಕ ಪಿಕ್ಚರ್ಗಳು ಬರ್ತವೆ. ಆಮೇಲೆ ಈ ಭಗವದ್ಗೀತೆ ಶ್ಲೋಕಗಳು, ಪಾರಾಯಣಗಳು, ಬೇಕಾದಷ್ಟು ನಿಮಗೆ ವಿಡಿಯೋಸ್ ಆಡಿಯೋಸ್ಗಳಿದ್ದಾವೆ, ಬೇಕಾದಷ್ಟು ಪಿಕ್ಚರ್ಸ್ಗಳಿದೆ. ಹುಡುಗರಿಗೆಲ್ಲ ನೀವು ತೋರಿಸಿದಾಗ ಏನೆಲ್ಲ ಒಂದು ಕಥೆಗಳ ಮೂಲಕ ನೀವು ಒಂದು ಮಾರಲ್ಸ್ನ ಕೊಡ್ಬೋದು, ನೈತಿಕತೆಯನ್ನು ಕೊಡ್ಬೋದು. ಬುದ್ಧಿಬಲಕ್ಕಿಂತ ನೈತಿಕ ಬಲ ಶ್ರೇಷ್ಠ. ನೋಡ್ರಿ, ಇವತ್ತಿನ ಜಗತ್ತಿನಲ್ಲಿ ಮೊಬೈಲ್ ಬಂದಿರೋದ್ರಿಂದ ಎಲ್ಲರಲ್ಲಿನೂ ಸಹಿತ ಏನಂದರೆ ಮಕ್ಕಳಲ್ಲಿ ಭಾಳ ಸಿಟ್ಟು ಭಾವನೆಗಳು, ಏನು ಹೇಳಿದರೂ ಕೋಪ, ತಾಪ. ಅದನ್ನೆಲ್ಲ ಬದಿಗಿಟ್ಟು ಸ್ವಲ್ಪ ನೀವು ಶಾಂತ ರೀತಿಯಲ್ಲಿ ನೀವು ಮಾತಾಡಿದ್ದೆ ಆದರೆ ಆಧ್ಯಾತ್ಮಿಕತೆ ನಮಗೆ ಬೇಕು. ಆಧ್ಯಾತ್ಮಿಕತೆ ನಮಗೆ ಇದ್ದಿಲ್ಲ ಅಂತಂದರೆ ಏನೆಲ್ಲ ಇನ್ನೂ ಜಗತ್ತು ಕ್ರೌರ್ಯ ಆಗ್ತದೋ ಗೊತ್ತಿಲ್ಲ. ನಮ್ಮ ಭಾರತ ದೇಶ ಎಷ್ಟು ತಣ್ಣಗಿದೆ, ಎಷ್ಟು ಶಾಂತಿಯಾಗಿದೆ, ಅದಕ್ಕೆಲ್ಲ ಮೂಲವಾಗಿ ನಮ್ಮ ಭಗವದ್ಗೀತೆ ಇರಬಹುದು, ಮತ್ತು ನಮ್ಮ ಆಧ್ಯಾತ್ಮಿಕತೆ ಇರಬಹುದು, ಮತ್ತು ಅನೇಕ ನಮ್ಮಲ್ಲಿ ಸಾಧು ಸಂತರು ಆಧ್ಯಾತ್ಮಿಕತೆ ಬಗ್ಗೆ ಮತ್ತು ಭಗವದ್ಗೀತೆ ಬಗ್ಗೆ ಬಹಳ ಚೆಂದಾಗಿ ಹೇಳಿ ಹೋಗಿದ್ದಾರೆ. ಹಾಗಾಗಿ ಅಲ್ಲಿ ಧರ್ಮ ಏನಿದೆ ಮತ್ತು ಒಂದು ಧರ್ಮವನ್ನು ನಾವು ರಕ್ಷಿಸಿದರೆ ನಮ್ಮನ್ನು ಧರ್ಮ ರಕ್ಷಿಸುತ್ತೆ. ಧರ್ಮವು ರಕ್ಷತಿ ರಕ್ಷಿತಃ. ಬರೀ ನಾವು ಪುಸ್ತಕ ಓದೋದ್ರಷ್ಟೇ ಅಲ್ಲ, ಬರೀ ಆಧ್ಯಾತ್ಮಿಕತೆಗೆ ಮುಳುಗಿದ್ರಷ್ಟೇ ಅಲ್ಲ, ಕೃಷ್ಣ ಅದೇ ಹೇಳ್ತಾನೆ, ಆಧ್ಯಾತ್ಮಿಕತೆ ಅದೇ ಹೇಳುತ್ತೆ, ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಬಯಸು, ನಿನಗೆ ಒಳ್ಳೆಯದಾಗುತ್ತೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಸರ್ ಎಲ್ಲ ಹೇಳಿದರು.
ಕರ್ಮ ಕರ್ ಫಲ್ಕಿ ಇಚ್ಛಾ ಮತ್ ಕರ್. ಆಮೇಲೆ ಅದೇ ಹೇಳುತ್ತೆ ನಿಮ್ಮ ಈಗೊಂದು ತೆಲುಗು ಅದ್ರ ಮೇಲೆ ಕರ್ತವ್ಯ ನೀವು ಹೇಳಿದ ಕರ್ತವ್ಯವನ್ನು ನೀವು ಮಾಡಿದರೆ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದರೆ ನಾನಿದ್ದೇನೆ, ನೀವು ಅಂಜಬೇಡ್ರಿ. ಸೊ ಅರ್ಜುನಗ ಕೃಷ್ಣ ಹೇಳಿದ್ದೆ. ಅರ್ಜುನ ಹೇಳ್ತಾನೆ, ಇಲ್ಲಿ ನಮ್ಮ ಭೀಷ್ಮ ಪಿತಾಮಹರಿದ್ದಾರೆ, ದ್ರೋಣಾಚಾರ್ಯ ನಮ್ಮ ಗುರುಗಳಿದ್ದಾರೆ, ನಾನು ಹೆಂಗೆ ಅವ್ರನ್ನ ಹೊಡಿಲಿ? ನಮ್ಮ ತಾತ ಇದ್ದಾನೆ ಭೀಷ್ಮ, ನನಗೆಲ್ಲ ಎತ್ತಿ ಆಡಿಸಿದಾನೆ, ಅವನ್ನ ನಾನು ಹೆಂಗೆ ಕೊಲ್ಲಿ? ನಮ್ಮ ಅಣ್ಣ ತಮ್ಮರಿದ್ದಾರೆ ಎಲ್ಲರೂ 101 ಮಂದಿ, ಅವ್ರನ್ನೆಲ್ಲ ನಾನೆಲ್ಲ ಹೆಂಗೆ ಮಾಡಲಿ? ಸೊ ಆವಾಗ ಎಲ್ಲ ಹೇಳ್ತಾನೆ, ಇದೆಲ್ಲ ಧರ್ಮವನ್ನು ಅವರು ಬಿಟ್ಟಿದ್ದಾರೆ, ಹಾಗಾಗಿ ಅಧರ್ಮದಲ್ಲಿದ್ದಾರೆ. ನೀನು ನನ್ನ ಮಾತು ಕೇಳು, ಅದಕ್ಕೆಲ್ಲ ನಾನಿದ್ದೇನೆ, ಆದಿನೂ ನಾನೇ ಅಂತ್ಯನೂ ನಾನೇ. ಸೊ ಧರ್ಮದ ಬಗ್ಗೆ, ಧರ್ಮದ ಕಡೆ ಇದ್ದವರೆಲ್ಲ ಧರ್ಮೀಯರು, ಅಧರ್ಮವನ್ನು ಇದ್ದ ಕಡೆ ಅಧರ್ಮೀಯರು ಅವರು ಅಂಥೇಳಿ ಲಾಸ್ಟ್ಗೆ ಆತ ಗೀತೋಪದೇಶವನ್ನು ಮಾಡಿದ ಮೇಲೆ ಆತನ ಬಾಣಗಳ ಒಂದು ಚಮತ್ಕಾರದಿಂದ ಆತ ಎಲ್ಲವನ್ನ, ಅಂದರೆ ಅಧರ್ಮದ ಒಂದು ಅಧೋಗತಿ ಅಂತ ನಾವು ಅಲ್ಲಿ ನೋಡ್ಬೋದು. ಸೊ ಇವಾಗೂ ಅಷ್ಟೇ, ಸೊ ನಾವು ಭಗವದ್ಗೀತೆ ಓದಿದಾಗ ಮತ್ತು ಅಲ್ಲಿರ್ತಕ್ಕಂಥ ಸಾರವನ್ನು ನಾವು ತಿಳ್ಕೊಂಡಾಗ ಇಷ್ಟೇ, ಎಲ್ಲರ ಮನೆಯಲ್ಲಿಯೂ ಜಗಳಗಳು ಇವೆಲ್ಲಗಳು ಇರ್ತವೆ. ಅವುಗಳಿಂದ ನಾವು ಮುಕ್ತಿಯನ್ನು ಪಡಿಬೇಕಾದ್ರೆ ಸ್ವಲ್ಪ ನಾವು ಈ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಮತ್ತು ಆಧ್ಯಾತ್ಮಿಕತೆ ನಮಗೆ ಬೇಕು. ಸೊ ಇಷ್ಟು. ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಅವರು ವಸುದೈವ ಕುಟುಂಬಕಂ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕತೆ ಬಗ್ಗೆ ಹೇಳ್ತಾರೆ, ಅನೇಕ ತತ್ವಶಾಸ್ತ್ರಜ್ಞರು, ಇಡೀ ನಮ್ಮ ಭಾರತ ದೇಶ ಫಿಲಾಸಫಿ ಸ್ಕೂಲ್ ಆಫ್ ಥಾಟ್ಸ್ನ ತಗೋರಿ, ಎಲ್ಲ ಏನು ಸಾಧು ಸಂತರು ಇರ್ಬೋದು, ಶಿಕ್ಷಣ ತಜ್ಞರು ಇರ್ಬೋದು, ಮತ್ತು ದಾರ್ಶನಿಕರು ಇರ್ಬೋದು, ಎಲ್ಲರೂ ಸಹಿತ ಈ ಆಧ್ಯಾತ್ಮಿಕತೆ ಬಗ್ಗೆ ನೆಲಗಟ್ಟೆ ಎಲ್ಲ ಶಿಕ್ಷಣದಲ್ಲಿ. ಅದಕ್ಕೆ ನೋಡ್ರಿ, ಎಲ್ಲ ಶಾಲೆಗಳಲ್ಲಿ ಒಂದು ಪೀರಿಯಡ್ ಯೋಗ ಮಾಡಿಸ್ರಿ, ಒಂದು ಧ್ಯಾನ ಮಾಡಿಸ್ರಿ, ಬರೀ ನೀವು A+B² ಹೇಳ್ಕೊಂತ ಅಥವಾ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ಗಳನ್ನ ಹೇಳ್ಕೊಂತ ಬೇಕು, ಅದನ್ನೂ ಇಲ್ಲ ನಂಗಿಲ್ಲ. ಕೆಲವೊಂದು ಕಡೆ ನಮ್ಗೆ ಆಧ್ಯಾತ್ಮಿಕತೆನೂ ಬೇಕು, ನೈತಿಕತೆನೂ ಬೇಕು. ನೈತಿಕತೆ ಕಡಿಮೆ ಆಗಿದೆ, ಮಾರಲ್ಸ್ ಬೇಕು. ಸೊ ಎಲ್ಲರ ಒಂದು ನೆಲೆಗಟ್ಟು ಯಾವುದು ಅಂತ ಹೇಳಿದರೆ ಆಧ್ಯಾತ್ಮಿಕತೆ ಅಂತ ಹೇಳ್ಬೋದು. ಮತ್ತು ಆತ್ಮ ಸಾಕ್ಷಾತ್ಕಾರ, ಸೆಲ್ಫ್ ಆ್ಯಕ್ಚುಲೈಸೇಷನ್, ಏನೆಲ್ಲ ನಾವು ನೋಡಿದಾಗ ಗೊತ್ತಾಗುತ್ತೆ. ಏನು ಕೆಲವು ಜನ ಹೇಳ್ತಾರೆ, ಏನಪ್ಪ ಇದೇ ಆದಲ್ಲ. ಬೆಳಗ್ಗೆ ಎದ್ದರೆ ಮತ್ತು ಸಾಯಂಕಾಲ ಆದರೆ ಸೂರ್ಯ ಹೋತಾನೆ, ಚಂದ್ರ ಬರ್ತಾನೆ, ಮತ್ತು ಬೆಳಕಾಗ್ತದೆ, ರಾತ್ರಿ ಆಗ್ತದೆ, ಊಟ ಮಾಡ್ತೀವಿ, ಮಲಗ್ತೀವಿ, ಇದು ಮಾಡಿ. ಆದರೆ ಇದೆಲ್ಲದಕ್ಕಿಂತ ಮೀರಿ ಸೆಲ್ಫ್ ಆ್ಯಕ್ಚುಲೈಸೇಷನ್ಗೆ ಹೋದರೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಹೋದರೆ ಅವಾಗ ನಮ್ಗೆ ಗೊತ್ತಾಗುತ್ತೆ, ಓ ಏನಿದು. ಅವಾಗ ಆತ್ಮ ಮತ್ತು ಅಲ್ಲಿ ಪರಮಾತ್ಮ ಮತ್ತು ಅಲ್ಲಿ ಇರ್ತಕ್ಕಂಥ ಬಂಧ ಮತ್ತು ನಿಮ್ಮ ರಿಲೇಷನ್ ನೋಡ್ರಿ. ನೀವು ಏನೇ ಮಾಡ್ರಿ, ನಿಮ್ಮದೇ ಒಂದು ಮನಸ್ಸು ಅನ್ನೋದು ಇರ್ತದೆ, ಬುದ್ಧಿ ಅನ್ನೋದು ಇರುತ್ತೆ. ಅಲ್ಲಿ ನಿಮ್ಮ ಬುದ್ಧಿ ಹೇಳ್ತಾ ಇರ್ತದೆ ಮಾಡು ಅಂತ, ಮನಸ್ಸು ಒಪ್ಪಂಗಿಲ್ಲ. ಮನಸ್ಸು ಮತ್ತು ಬುದ್ಧಿ ಎರಡೂ ಹೇಳಿದಾಗ ನಿಮ್ಮ ಕೆಲಸ ಕರೆಕ್ಟ್ ಸಕ್ಸಸ್ ಆಗ್ತದೆ. ಸೊ ಹಾಗಾಗಿ ಇವೆರಡನ್ನ ಬೆಸಿಬೇಕಾದ್ರೆ ಆಧ್ಯಾತ್ಮ ಬೇಕು, ಇವೆರಡನ್ನ ಕೂಡ್ಕೋಬೇಕು, ಮಾಡ್ಕೋಬೇಕಂದ್ರೆ ಮತ್ತೆ ನಮ್ಮ ವಿಮೋಚನೆ ರಹಸ್ಯನೂ ನಾವು ನೋಡಬೇಕು. ಸರ್ ಅವರೆಲ್ಲ ಬರೆದಿದ್ದಾರೆ, ದೇವಾಸಿರಿ ಇಲ್ಲಾರಿ ಅವರು. ಸೊ ಇದ್ರ ಬಗ್ಗೆ ನಾವು ಓದೋಣ, ಮತ್ತು ಆಧ್ಯಾತ್ಮಿಕತೆ ಬಗ್ಗೆ ನಾವು ತಿಳ್ಕೊಳ್ಳೋಣ, ಮತ್ತು ಭಗವದ್ಗೀತೆ ಬಗ್ಗೆ ನಾವು ಇನ್ನಷ್ಟು ಶ್ಲೋಕಗಳನ್ನು ಓದ್ತಾ ಅದರ ತಾತ್ಪರ್ಯಗಳನ್ನು ತಿಳಿತಾ ಎಲ್ಲರೂ ನಾವು ಏನು ಕೃಷ್ಣಂ ಒಂದೇ ಜಗದ್ಗುರಂ ಅಂತ ಹೇಳ್ತಾ, ನನಗೆ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಗೆ ಮತ್ತು ಗಣ್ಯರಿಗೆ ತಮ್ಮೆಲ್ಲರಿಗೂ ಸಹಿತ ನಾನು ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು, ಎಲ್ಲ ಅನುಭವದ ಮಾತುಗಳು. ಸೊ ನಾವು ವಂದನಾರ್ಪಣೆ ಕಾರ್ಯಕ್ರಮ ಮಾಡಿಕೊಡೋದಕ್ಕೋಸ್ಕರ ನಾವು ಶ್ರೀಯುತ ಎಸ್ ಜೀವನ್ ಕೃಷ್ಣ ಅವರನ್ನು ವೇದಿಕೆ ಮೇಲೆ ಕರೆಯೋಣ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಮಾತನಾಡಿದವರು ಮತ್ತು ಮಾನ್ಯರೇ, ಮೊದಲನೇದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣರಾದ ಪರಮಾತ್ಮನಿಗೆ ವಿನಮ್ರ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಜಿ ಲೋಕಾರೆಡ್ಡಿ, ಶ್ರೀ ಪ್ರಕಾಶ್ ಪಾಟೀಲ್, ಶ್ರೀ ಆರ್ ಚಂದ್ರಶೇಖರ್ ರೆಡ್ಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಗೌರವ ತಂದದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಮಾತನಾಡಿದ ಸಂತೋಷ್ ಕುಮಾರ್, ಶ್ರೀ ಚೆನ್ನವೀರಯ್ಯ ಹೊಸ್ಮಾತ್ ಹಾಗೂ ಅವರಿಗೆ ಅವರ ಅಮೂಲ್ಯ ಮಾತುಗಳಿಗಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದಲ್ಲದೆ ಇಲ್ಲಿ ಹೆಸರನ್ನು ಉಲ್ಲೇಖಿಸಲು ಸಾಧ್ಯವಾಗದಿದ್ದ ಇತರ ಮಾತನಾಡಿದವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ
ಪ್ರತಿಯೊಬ್ಬರಿಗೂ ನಮ್ಮ ಕೃತಜ್ಞತೆಗಳು. ಇಂದು ನಾವು ವಿಮೋಚನೆ ರಹಸ್ಯ ಮತ್ತು ಶ್ರೀಮದ್ ಭಗವದ್ಗೀತಾ ಎಂಬ ಪವಿತ್ರ ಗ್ರಂಥಗಳ ಬಿಡುಗಡೆಗೆ ಸಾಕ್ಷಿಯಾಗಿದ್ದೇವೆ. ನಾವು ಎಲ್ಲರನ್ನೂ ಒಮ್ಮೆ ಮಣಿಜ್ಯೋತಿ ಆಶ್ರಮಕ್ಕೆ ಭೇಟಿ ನೀಡಿ ಅದರ ಆಧ್ಯಾತ್ಮಿಕ ಅನುಭವವನ್ನು ಪಡೆಯುವಂತೆ ವಿನಂತಿಸುತ್ತೇವೆ. ಮಣಿಜ್ಯೋತಿ ಆಶ್ರಮದ ಪರವಾಗಿ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ದೇವಾಸಿ ಲಾರಿ ಕುಟುಂಬದ ಪರವಾಗಿ ಕೂಡ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ವಿಶ್ವದಾದ್ಯಂತ ಇರುವ ಶ್ರೀ ಲಹರಿಕೃಷ್ಣ ಭಕ್ತರ ಪರವಾಗಿ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವು ಶ್ರೀಮನ್ನಾರಾಯಣ ಶ್ರೀ ಲಹರಿಕೃಷ್ಣ ಅನುಗ್ರಹದಿಂದ ಯಶಸ್ವಿಯಾಗಿ ನೆರವೇರಿದೆ. ಧನ್ಯವಾದಗಳು. మహనీయ మహామహిమోన్నతం నీలీలా మహత్కార్యములు జరిగించే మహనీయ మహామహిమోన్నతం నీలీలా